सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಭಗವಾನ್ ಶ್ರೀ ಶಂಕರಾಚಾರ್ಯರ ಹಸ್ತಾಮಲಕ ಸ್ತೋತ್ರವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೀವಿ. ಸ್ವಯಂ ಯೋ ಮನಶ್ಚಕ್ಷುರಾದಿ. ಮನಶ್ಚಕ್ಷುರಾದಿಗಳಿಗೆ ಮನಶ್ಚಕ್ಷುರಾದಿ ಅಂತಂದರೆ ದ ಪ್ಯೂರ್ ಕಾನ್ಷಿಯಸ್ನೆಸ್, ಶುದ್ಧ ಪ್ರಜ್ಞೆ ಎನ್ನುವಂತಹದ್ದು ನಾನು ಅಂತ ಹೇಳ್ತಾ ಇದ್ದಾನೆ. ಮತ್ತು ಇಲ್ಲಿ ಮನಶ್ಚಕ್ಷುರಾದಿಗಳಿಗೆ ಮನಶ್ಚಕ್ಷುರಾದಿ ಅಂತ ಹೇಳಿದಾಗ ಇಲ್ಲಿ ಕೆಲವು ನಾವು ನಿಯಮಗಳನ್ನು ನೋಡಬಹುದು. ಅದ್ಯಾವುದು ಅಂತಂದ್ರೆ, ನೋಡುವವನು ಅಂತ ಹೇಳಿದಾಗ ಅವನು ನೋಡಲ್ಪಡುವ ವಸ್ತುವಿಗಿಂತ ಬೇರೆಯಾಗಿರ್ತಾನೆ. ಪ್ರಾರಂಭದಲ್ಲಿ ಯಾರು ಅಥವಾ ಯಾವುದು ನೋಡುವವನು ಅಂತ ಅನ್ನಿಸ್ಕೊಂಡಿರ್ತಾನೆ, ಅವನು ಮತ್ತೆ ಬದಲಾಗ್ತಾ ನೋಡಲ್ಪಡುವಂತಹ ಒಂದು ವಸ್ತುವಾಗಿ ಬದಲಾಗಿರ್ತಾನೆ. ಮತ್ತು ಮೂರನೇ ನಿಯಮ ಏನು ಅಂತಂದ್ರೆ, ನೋಡಲ್ಪಡುವಂತಹ ಒಂದು ವಸ್ತು ಎಂದಿಗೂ ಕೂಡ ನೋಡುವವನು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಒಟ್ಟಿನಲ್ಲಿ ಇಲ್ಲಿ ಇರುವಂತಹ ಸತ್ಯ ಏನು ಅಂತಂದ್ರೆ, ಆತ್ಮ ಅಂತ ಹೇಳಿದಾಗ ಆತ್ಮಕ್ಕೆ ಎಲ್ಲವೂ ಗೊತ್ತಿದೆ. ಆತ್ಮ ಅನ್ನುವಂತಹದ್ದು ಸಾಕ್ಷಿ, ಆತ್ಮ ಎಲ್ಲವನ್ನು ನೋಡುತ್ತೆ. ಆದರೆ ಆತ್ಮನನ್ನು ತಿಳ್ಕೊಳ್ಳುವಂತಹ ಶಕ್ತಿ ಯಾರಿಗೂ ಇಲ್ಲ. ಆತ್ಮನನ್ನು ನೋಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈ ಕಾರಣದಿಂದ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿದಾಗ ಕೂಡ ಈ ಆತ್ಮ ಸಾಕ್ಷಾತ್ಕಾರ ಅಥವಾ ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳ್ತಾರೆ. ಇದು ಒಬ್ಬ ಸಾಧಕನ ಅಂತರಂಗದೊಳಗೆ ಆಗುವಂತಹ ಒಂದು ಅನುಭವ. ಮತ್ತು ಯಾವ ಸಾಧಕ ಅಥವಾ ಯಾವ ಒಬ್ಬ ಗುರು ಅಥವಾ ಯಾವ ಒಬ್ಬ ಯೋಗಿಗೆ ಇಂತಹ ಒಂದು ಸಾಕ್ಷಾತ್ಕಾರ ಅನ್ನುವಂತಹದ್ದು ಆಗಿರುತ್ತೆ, ಅವನು ಆ ಅನುಭವವನ್ನು ಮತ್ತೊಬ್ಬನಿಗೆ ವಿವರಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿದಾಗ ಈ ಆತ್ಮವನ್ನ ಪ್ರತಿಯೊಬ್ಬರೂ ಅವರವರೇ ಅರ್ಥ ಮಾಡ್ಕೋಬೇಕು, ಅವರುಗಳಿಗೆ ಇದು ಅನುಭವ ಆಗಬೇಕು. ಆದ್ರಿಂದ ಇದು ಅನುಭವಕ್ಕೆ ಸಿಗುವಂತಹ ವಸ್ತುವೇ ಇಲ್ಲ. ಆತ್ಮ ಅಂತ ಹೇಳಿದಾಗ ಆತ್ಮವನ್ನ ಒಂದು ವಸ್ತುವನ್ನಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಆತ್ಮವನ್ನ ವಿವರಿಸೋದಕ್ಕಾಗೋದಿಲ್ಲ. ಆತ್ಮಕ್ಕೆ ಒಂದು ಬಣ್ಣ ಇಲ್ಲ, ರೂಪ ಇಲ್ಲ, ಗಾತ್ರ ಇಲ್ಲ. ಆತ್ಮ ಅಂತ ಹೇಳಿದಾಗ ಈ ಆತ್ಮ ಅನ್ನುವಂತಹದ್ದು ಅಣುವಿಗಿಂತ ಸಣ್ಣ ಅಣು, ಮತ್ತು ಯಾವುದನ್ನ ಮಹತ್ತು ಅಂತ ಹೇಳಿರ್ತೀವಿ ಆ ಮಹತ್ತಿಗಿಂತ ದೊಡ್ಡದಾಗಿರುತ್ತೆ. ಅದರಿಂದ ಇವೆಲ್ಲ ಒಬ್ಬ ಸಾಧಕ ಅಥವಾ ಯೋಗಿ ತನ್ನೊಳಗೆ ತಾನು ಪಡ್ಕೋಬೇಕಾಗಿರುವಂತಹ ಒಂದು ಅನುಭವ. ಅನೇಕ ಸಂದರ್ಭಗಳಲ್ಲಿ ಮನಸ್ಸನ್ನ ಬಹಳ ಸೂಕ್ಷ್ಮ ಅಂತ ಹೇಳ್ತೀವಿ. ಮನಸ್ಸು ಅಂತ ಹೇಳಿದಾಗ ಈ ಮನಸ್ಸು ಅನೇಕಗಳನ್ನ ಸಾಧಿಸುತ್ತೆ. ಮನಸ್ಸು ಮೋಕ್ಷವನ್ನೇ ತಂದುಕೊಡುತ್ತೆ ಅಂತ ಹೇಳಿದ್ರು ಕೂಡ ಮನಸ್ಸಿನ ಶಕ್ತಿಯನ್ನ ನಾವು ಹೇಳ್ತೀವಿ, ಮನಸ್ಸಿನ ಶಕ್ತಿಯನ್ನು ನಾವು ಕೊಂಡಾಡ್ತೀವಿ. ಆದರೆ ಮನಸ್ಸಿಗೂ ಕೂಡ ಈ ಆತ್ಮನನ್ನು ನೋಡುವಂತಹ ಶಕ್ತಿ ಇಲ್ಲ. ಸೊ ಮೈಂಡ್ ಕೆನಾಟ್ ಆಲ್ಸೋ ಸಿ ದಿ ಸೆಲ್ಫ್. ಮನಸ್ಸಿಗೂ ಕೂಡ
ಈ ಆತ್ಮ ಅನ್ನುವಂತಹದ್ದು ಸಿಗೋದಿಲ್ಲ. ಮನಶ್ಚಕ್ಷುರಾದಿ ಅಗಮ್ಯ ಸ್ವರೂಪ, ಆತ್ಮ ಅಂತ ಕರೆಯುವಂತಹ ಆ ಒಂದು ವಸ್ತು, ಆತ್ಮವಸ್ತು, ಇಟ್ ಎಂಪವರ್ಸ್ ದ ಮೈಂಡ್, ಅದು ಮನಸ್ಸಿಗೂ ಕೂಡ ಒಂದು ಅಧಿಕಾರತ್ವವನ್ನ, ಅಂತಂದ್ರೆ ಮನಸ್ಸಿಗೆ ಒಂದು ಶಕ್ತಿಯನ್ನ ಕೊಡುತ್ತೆ. ಮನಸ್ಸಿಗೆ ಶಕ್ತಿ ಇದೆ ಅಂತ ನಾವೇನು ಹೇಳ್ತೀವಿ, ಆ ಶಕ್ತಿಯನ್ನ ಕೊಟ್ಟಿರುವಂತಹದ್ದು ಆತ್ಮ. ಆತ್ಮ ಮನಸ್ಸಿಗೆ ಶಕ್ತಿಯನ್ನ ಕೊಟ್ಟಿರೋದ್ರಿಂದ ಮನಸ್ಸಿಗೆ ಶಕ್ತಿ ಇದೆ ಅಂತ ನಾವು ಹೇಳ್ತೀವಿ. ಅದರಿಂದ ಆತ್ಮ ಅಂತ ಹೇಳಿದಾಗ ಇಟ್ ಈಸ್ ದಿ ಹೈಯೆಸ್ಟ್. ಆತ್ಮ ಅಂತಂದ್ರೆ ಅದು ಬಹಳ ಶ್ರೇಷ್ಠ. ಆತ್ಮಕ್ಕಿಂತ ಮತ್ತೆ ಬೇರೆ ಇನ್ಯಾವುದಾದ್ರೂ ಶ್ರೇಷ್ಠವಾಗಿರುವಂತಹದ್ದು ಇದೆಯಾ? ಅಥವಾ ಆತ್ಮ ಅಂತ ಹೇಳಿದಾಗ ಆತ್ಮಕ್ಕಿಂತ ಬಲವಾಗಿರುವಂತಹದ್ದು ಇನ್ಯಾವುದಾದ್ರು ಇದೆಯಾ ಅಂತಂದ್ರೆ ಬೇರೆ ಯಾವುದೂ ಇಲ್ಲ. ಆತ್ಮ ಅಂತ ಹೇಳಿದಾಗ ಆತ್ಮಕ್ಕೆ ಆತ್ಮವೇ ಸಾಟಿ. ಆತ್ಮ ಇಸ್ ದಿ ಹೈಯೆಸ್ಟ್. ಈ ಆತ್ಮ ಅನ್ನುವಂತಹದ್ದು ಹೈಯೆಸ್ಟ್ ಮತ್ತು ಶ್ರೇಷ್ಠ ಆಗಿರೋದ್ರಿಂದ ಈ ಆತ್ಮವೇ ಎಲ್ಲವುಗಳಿಗೆ ಶಕ್ತಿಯನ್ನ ಒದಗಿಸುತ್ತೆ. ಆತ್ಮವಸ್ತು ಅನ್ನುವಂತಹದ್ದು ಮತ್ತೊಂದಕ್ಕೆ ಶಕ್ತಿಯನ್ನ ಮತ್ತು ಅಧಿಕಾರತ್ವವನ್ನ ಕೊಡುತ್ತೆ. ಇದರ ಅರ್ಥ ಆತ್ಮ ಈಸ್ ಬಿಯಾಂಡ್ ಆಲ್ ದಿಸ್ ಮನಶ್ಚಕ್ಷುರಾದಿ. ಆತ್ಮ ಅಂತ ಹೇಳಿದಾಗ ಅದು ಮನಸ್ಸು ಮತ್ತು ಇಂದ್ರಿಯಗಳನ್ನ ದಾಟಿ ಹೋಗಿರುವಂತಹ ಬಹಳ ದೊಡ್ಡ ಒಂದು ಶಕ್ತಿಯುತವಾದಂತಹ ಒಂದು ವಸ್ತು. ಆತ್ಮವಸ್ತು ಅಂತ ಹೇಳಿದಾಗ ಆ ಆತ್ಮವಸ್ತುನ ಮೀರಿಸುವಂತಹದ್ದು ಮತ್ತೊಂದಿಲ್ಲ. ಮತ್ತು ಆತ್ಮದ ಬಗ್ಗೆ ಹೀಗೆಲ್ಲ ಹೇಳ್ತಾ ಇದ್ದಾಗ ಶಾಸ್ತ್ರ ಹೇಳುತ್ತೆ, ಈ ಆತ್ಮ ಅಂತ ಹೇಳಿದಾಗ ಆತ್ಮಕ್ಕೆ ಇಷ್ಟು ಶಕ್ತಿ ಇದೆ, ಆತ್ಮ ಅಂತಂದ್ರೆ ಅದು ಈ ರೀತಿ ಇದೆ ಅಂತೆಲ್ಲ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಕೂಡ ಶಾಸ್ತ್ರ ಹೇಳುತ್ತೆ, ಈ ಆತ್ಮ ಅನ್ನುವಂತಹದ್ದು ಬೇರೆ ಯಾರೂ ಅಲ್ಲ, ಅಥವಾ ಅದು ಬೇರೆ ಎಲ್ಲೋ ಇಲ್ಲ, ಅದು ನೀನೇ ಆಗಿದೆಯಾ, ನೀನು ಆತ್ಮಸ್ವರೂಪಿ, ತತ್ವಮಸಿ, ನೀನು ಆತ್ಮವೇ ಆಗಿದೆಯಾ. ಅಷ್ಟು ಮಾತ್ರ ಅಲ್ಲ, ಈ ಮನಶ್ಚಕ್ಷುರಾದಿಗಳು ಅಂತ ಹೇಳಿದಾಗ ಈ ಮನಶ್ಚಕ್ಷುರಾದಿಗಳು ಆತ್ಮವನ್ನು ಹೋಗಿ ಮುಟ್ಟಕ್ಕಾಗೋದಿಲ್ಲ. ಇಟ್ ಕೆನಾಟ್ ರೀಚ್ ದಿ ಸೆಲ್ಫ್. ಮನಸ್ಸಾಗಲಿ ಇಂದ್ರಿಯಗಳಾಗಲಿ ಇದು ಮನಸ್ಸನ್ನು ಹೋಗಿ ತಲುಪೋದಕ್ಕೆ ಸಾಧ್ಯವೇ ಇಲ್ಲ. ಇಟ್ ಕೆನಾಟ್ ರೀಚ್ ದಿ ಆತ್ಮ. ಅಗಮ್ಯ ಸ್ವರೂಪ ಅಂತಂದ್ರೆ ಏನಿರಬಹುದು ಅದರ ಅರ್ಥ? ಅಗಮ್ಯ ಸ್ವರೂಪ ಅಂತಂದ್ರೆ ಬೇರೆ ಯಾವುದೂ ಕೂಡ ಆತ್ಮನನ್ನು ಹೋಗಿ ತಲುಪೋದಕ್ಕೆ ಸಾಧ್ಯ ಇಲ್ಲ. ಆತ್ಮ ಅನ್ನುವಂತಹದ್ದನ್ನು ಹೋಗಿ ತಲುಪಿ ನಾನು ಆತ್ಮವನ್ನು ಮುಟ್ಟಿದ್ದೀನಿ, ಆತ್ಮವನ್ನು ನೋಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದಕ್ಕೂ ಸಾಧ್ಯ ಇಲ್ಲ. ಆದ್ರಿಂದ ಅದನ್ನ ಅಗಮ್ಯ ಸ್ವರೂಪ ಅಂತ ಹೇಳ್ತಾರೆ. ಈ ಆತ್ಮ ಅನ್ನುವಂತಹದ್ದು ಮನೋ ಇಂದ್ರಿಯಗಳಿಗೆ ಅರ್ಥ ಆಗೋದೇ ಇಲ್ಲ. ಸನಿತ್ಯೋಪಲಬ್ಧಿ ಸ್ವರೂಪೋಹಂ ಆತ್ಮ. ಇಂತಹ ಆತ್ಮ ನಾನಾಗಿದ್ದೀನಿ. ನಿತ್ಯ ಉಪಲಬ್ಧಿ. ನಿತ್ಯ ಅಂತಂದ್ರೆ ಸದಾ ಇರುವಂತಹದ್ದು. ಈ ಆತ್ಮ ಅನ್ನುವಂತಹದ್ದು ಸದಾ ಇರುತ್ತೆ, ಅವಿನಾಶಿ ರೂಪ ಅದು. ಅಂತಹ ಅವಿನಾಶಿ ರೂಪ ಆತ್ಮ ನಾನು ಅಂತ ಇಲ್ಲಿ ಹಸ್ತ ಮೂಲಕ ಹೇಳ್ತಾ ಇದ್ದಾನೆ. ಅದರಿಂದ ನೀನು ಅಂತಂದ್ರೆ ಅದು ದೇಹ, ಮನಸ್ಸು, ಬುದ್ಧಿ ಇತ್ಯಾದಿಗಳಲ್ಲ. ನೀನು ಇವೆಲ್ಲವುಗಳಿಗಿಂತ ಬೇರೆ. ಯು ಆರ್ ಡಿಫ್ರೆಂಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಆದ್ರಿಂದ ನೀನು ಅಂತಂದ್ರೆ ಅದೊಂದು ಅರಿವು, ಅದೊಂದು ಪ್ರಜ್ಞೆ. ನೀನು ಅಂತ ಹೇಳಿದಾಗ ಅದು ಚೈತನ್ಯ ರೂಪ, ಆತ್ಮರೂಪ, ಅದು ಶುದ್ಧ ಪ್ರಜ್ಞೆ ಆಗಿರುವ ಕಾರಣದಿಂದ ಅದು ದೇಹ, ಮನಸ್ಸು, ಬುದ್ಧಿ ಇತ್ಯಾದಿಗಳು ಈ ಆತ್ಮನ ಕಾರಣದಿಂದ ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡಿದೆ. ದೇಹ, ಮನಸ್ಸು, ಬುದ್ಧಿ ಎನ್ನುವಂತಹದ್ದು ಆತ್ಮ ಅಲ್ಲ, ಆದರೆ ಆತ್ಮನ ಕಾರಣದಿಂದ ಅವುಗಳು ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡಿದೆ. ಅಂತಹ ಆತ್ಮಸ್ವರೂಪಿಯೇ ಆಗಿರುವ ನೀನು ಎಂದಿಗೂ ಇವುಗಳಲ್ಲ. ಅದರಿಂದ ಯು ಆರ್ ದಿ ಐ ಆಫ್ ದಿ ಐ. ನೀನು ಮನಶ್ಚಕ್ಷುರಾದಿಗಳಿಗೆ ಮನಶ್ಚಕ್ಷುರಾದಿ. ಸಾಮಾನ್ಯವಾಗಿ ಒಬ್ಬ ರಾಜ ಮಹಾರಾಜನನ್ನು ಏನು ಹೇಳ್ತಾರೆ ಅಂತಂದ್ರೆ, ನೀನು ಸಾಮಾನ್ಯನಾದ ರಾಜ ಅಲ್ಲ, ನೀನು ಕಿಂಗ್ ಆಫ್ ಕಿಂಗ್ ಅಂತ ಹೇಳ್ತಾರೆ. ಅಂತಂದ್ರೆ
ಅನೇಕ ರಾಜರುಗಳಿಗೆ ರಾಜ ನೀನು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಮನಶ್ಚಕ್ಷುರಾದಿಗಳಿಗೆ ನೀನು ಮನಶ್ಚಕ್ಷುರಾದಿ. ಈ ಎಲ್ಲವುಗಳಿಗೆ ಬೆಳಕು ಚೆಲ್ತಾ ಇರುವಂತಹವನು ನೀನು ಅನ್ನೋ ಅರ್ಥ ಕೂಡ ಬರುತ್ತೆ. ಮನಶ್ಚಕ್ಷುರಾದಿಗಳಿಗೆ ಬೆಳಕು ಚೆಲ್ತಾ ಇರುವಂತಹ ನಿಜವಾದ ಪವರ್ಫುಲ್ ಮನಶ್ಚಕ್ಷುರಾದಿಗಳು ಅಂತಂದರೆ ನೀನು ಆತ್ಮಸ್ವರೂಪಿ. ನೀನು ಆತ್ಮಸ್ವರೂಪಿಯಾಗಿರೋದ್ರಿಂದ ನೀನು ಬೇರೆ ಎಲ್ಲವುಗಳಿಗೆ ಬೆಳಕು ಚೆಲ್ಲುವ ಶಕ್ತಿಯನ್ನು ಹೊಂದಿದೀಯಾ. ಮತ್ತೆ ಇಂತಹ ವಿಚಾರದಲ್ಲಿ ನೀನು ಪ್ರಶ್ನೆ ಮಾಡುವಂತಹದ್ದೇ ಬೇಡ, ನಿನಗೆ ಅನುಮಾನ ಬರೋದೇ ಬೇಡ, ಸಂಶಯವೇ ಬೇಡ. ಬಹಳ ಸ್ಪಷ್ಟವಾಗಿ ಶಾಸ್ತ್ರ ಹೇಳ್ತಾ ಇದೆ. ಹೀಗೆ ವಿಚಾರ ಬಹಳ ಗಟ್ಟಿಯಾಗ್ತಾ ಬರ್ತಾ ಇದೆ, ಸೂಕ್ಷ್ಮವಾಗ್ತಾ ಬರ್ತಾ ಇದೆ. ಆದರೂ ಕೂಡ ಅಲ್ಲಲ್ಲಿ ಕೆಲವು ಪ್ರಶ್ನೆಗಳು, ಕೆಲವು ಅನುಮಾನಗಳು ನಮ್ಮಲ್ಲಿ ಬರ್ತಾನೆ ಇದೆ. ಇಟ್ಸ್ ಆಲ್ ಓಕೆ. ದೇಹ, ಮನಸ್ಸು, ಬುದ್ಧಿ ಇವೆಲ್ಲವುಗಳಿಗಿಂತ ಬೇರೆಯಾಗಿರುವಂತಹ ಆತ್ಮಸ್ವರೂಪಿ ನಾನು ದೇಹವಲ್ಲ, ಮನಸ್ಸಲ್ಲ, ಬುದ್ಧಿಯಲ್ಲ, ಅವೆಲ್ಲವುಗಳಿಗಿಂತ ಬೇರೆ. ಇಟ್ ಈಸ್ ಆಲ್ ಓಕೆ, ಇದೆಲ್ಲ ಒಪ್ಕೋತೀನಿ, ಶಾಸ್ತ್ರ ಹೇಳ್ತಾ ಇದೆ. ಆದರೆ ಆತ್ಮ ಇದೆ ಅನ್ನುವಂತಹದ್ದಕ್ಕೆ ವಾಟ್ ಈಸ್ ದಿ ಪ್ರೂಫ್? ಏನು ಗ್ಯಾರಂಟಿ? ಯಾಕೆ ಅಂತಂದರೆ ಆತ್ಮವನ್ನು ನೋಡೋಕ್ಕಾಗೋದಿಲ್ಲ, ಆತ್ಮಕ್ಕೆ ಒಂದು ಗಾತ್ರ ಇಲ್ಲ, ಆತ್ಮಕ್ಕೆ ಒಂದು ಬಣ್ಣ ಇಲ್ಲ. ದೇಹವಾಗಲಿ, ಮನಸ್ಸಾಗಲಿ, ಬುದ್ಧಿಯಾಗಲಿ ಹೋಗಿ ಆತ್ಮನನ್ನು ತಲುಪೋದಕ್ಕೆ ಆಗೋದಿಲ್ಲ ಅಂತಂದಾಗ ಈ ಆತ್ಮ ಇದೆ ಅನ್ನುವಂತಹದ್ದಕ್ಕೆ ಗ್ಯಾರಂಟಿ ಏನು? ಅದು ಕಣ್ಣಿಗೆ ಕಾಣೋದಿಲ್ಲ, ಮುಟ್ಟಿ ನೋಡೋದಕ್ಕೆ, ಸ್ಪರ್ಶಕ್ಕೆ ಸಿಗುವಂತಹ ಅನುಭವ ಕೂಡ ಆಗೋದಿಲ್ಲ. ಕಣ್ಣಿಗೆ ಕಾಣೋದಿಲ್ಲ ಅಂತಂದ ಮೇಲೆ ಈ ಆತ್ಮ ಇದೆ ಅನ್ನುವಂತಹದ್ದು ವಾಟ್ ಈಸ್ ದಿ ಪ್ರೂಫ್? ಏನು ಗ್ಯಾರಂಟಿ? ಆತ್ಮ ಇದೆ ಅನ್ನುವಂತಹದ್ದಕ್ಕೆ ವಾಟ್ ಈಸ್ ದಿ ಆಧಾರ? ಅದಿದೆ ಅನ್ನೋದಕ್ಕೆ ಏನು ಪ್ರೂಫ್? ಆತ್ಮ ಇದೆ ಅನ್ನುವಂತಹದ್ದಕ್ಕೆ ಆತ್ಮದ ಬಗ್ಗೆ ಇರುವಂತಹ ಜ್ಞಾನ ಇಸ್ ದಿ ಪ್ರೂಫ್. ಆತ್ಮದ ಬಗ್ಗೆ ಏನು ಒಂದು ಜ್ಞಾನವನ್ನ ಶಾಸ್ತ್ರ ಒದಗಿಸ್ತಾ ಇದೆ, ದಟ್ ಜ್ಞಾನ ಇಸ್ ಕಾಲ್ಡ್ ದಿ ಪ್ರೂಫ್. ಆತ್ಮ ಅಂತಂದ್ರೆ ಅದರ ಸ್ವರೂಪವನ್ನು ಶಾಸ್ತ್ರ ಅನೇಕ ರೀತಿಯಲ್ಲಿ ತಿಳಿಸ್ತಾ ಬರ್ತಾ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಈಸ್ ದಿ ಪ್ರೂಫ್. ಉದಾಹರಣೆಗೆ ಇಲ್ಲಿ ಒಂದು ವಸ್ತು ಇದೆ, ಆ ವಸ್ತು ಇದೆ ಅಂತ ಹೇಗೆ ಗೊತ್ತು? ಉದಾಹರಣೆಗೆ ಇದೊಂದು ಬಾಕ್ಸ್, ಈ ಬಾಕ್ಸ್ ಇಲ್ಲಿದೆ ಅಂತ ನಾನು ಹೇಳ್ತೀನಿ. ಈ ಬಾಕ್ಸ್ ಅಲ್ಲಿ ಇದೆ ಅನ್ನೋದಕ್ಕೆ ಹೇಗೆ ಗ್ಯಾರಂಟಿ ಏನು ಅಂತಂದ್ರೆ, ನಾನು ಈ ಒಂದು ವಸ್ತುವನ್ನು ನೋಡ್ತಾ ಇದ್ದೀನಿ, ಇದು ನನ್ನ ಕಣ್ಣುಗಳಿಗೆ ಕಾಣ್ತಾ ಇದೆ, ಮತ್ತು ಈ ಒಂದು ವಸ್ತುವನ್ನು ನಾನು ಯಾವುದಕ್ಕೆ ಉಪಯೋಗಿಸ್ತೀನಿ ಅನ್ನುವಂತಹ ಜ್ಞಾನ ಕೂಡ ನನಗಿರೋದ್ರಿಂದ ಈ ಒಂದು ವಸ್ತು ಇಲ್ಲಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಈ ಆತ್ಮ ಅಂತ ಹೇಳಿದಾಗ, ಆತ್ಮ ಇದೆ ಅಂತ ಹೇಳಿದಾಗ ಆ ಆತ್ಮ ಇದೆ ಅನ್ನೋದಕ್ಕೆ ಪ್ರೂಫ್ ಏನು? ಈ ಪ್ರಶ್ನೆ ಯಾಕೆ ಬರುತ್ತೆ ಅಂತಂದ್ರೆ, ಉದಾಹರಣೆಗೆ ಇಲ್ಲಿ ನಾನು ನನ್ನ ದೇಹವನ್ನು ನೋಡ್ಕೋತೀನಿ. ನನ್ನ ದೇಹವನ್ನು ನೋಡ್ಕೊಂಡಾಗ ನನಗೆ ಗೊತ್ತಾಗುತ್ತೆ ಇದೊಂದು ದೇಹ, ಈ ದೇಹಕ್ಕೆ 2 ಕೈ ಇದೆ, 2 ಕಾಲಿದೆ, ಕಣ್ಣಿದೆ, ಕಿವಿ ಇದೆ, ತಲೆ ಇದೆ, ಹೊಟ್ಟೆ ಇದೆ, ಬೆನ್ನಿದೆ, ಎದೆಯ ಭಾಗ ಇದೆ, ಹೀಗೆ ಅನೇಕ ಭಾಗಗಳಿಂದ ಕೂಡಿರುವಂತಹ ಈ ಎಲ್ಲವನ್ನ ಸೇರಿಸಿ ಅದನ್ನು ನಾನು ದೇಹ ಅಂತ ಹೇಳ್ತಾ ಇದ್ದೀನಿ. ಮತ್ತು ನನ್ನ ಹತ್ರ ಇರುವಂತಹ ಈ ದೇಹವನ್ನೇ ನಾನು ನೋಡ್ತಾ ಇದ್ದೀನಿ. ಕೇವಲ ದೇಹವನ್ನು ನೋಡುವಂತಹದ್ದು ಮಾತ್ರ ಅಲ್ಲ, ಈ ದೇಹವನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಹೇಗೆ ಅಂತಂದರೆ, ದೇಹಕ್ಕೆ ಹಸಿವೆ ಆಗುತ್ತೆ, ಹಸಿವೆ ಆದಾಗ ಆ ದೇಹಕ್ಕೆ ಆಹಾರವನ್ನು ಕೊಟ್ಟು ದೇಹ ತೃಪ್ತಿಯಾಗಿದೆ ಎನ್ನುವಂತಹದ್ದನ್ನು ಕೂಡ ಕಂಡುಕೋತೀನಿ. ಬಾಯಾರಿಕೆ ಆದಾಗ ನೀರು ಕುಡಿಸ್ತೀನಿ. ದೇಹ ಎಲ್ಲಾರೆ ಹೋಗಬೇಕು ಅಂತಂದಾಗ ಆ ದೇಹದ ಜೊತೆಗೆ ನಾನು ಹೋಗ್ತೀನಿ. ಹೀಗೆ ಈ ದೇಹ ಇದೆ ಅಂತ ಹೇಳಿದಾಗ ದೇಹವನ್ನು ನೋಡೋದು ಮಾತ್ರ ಅಲ್ಲ, ಆ ದೇಹವನ್ನು ನಾನು ಐ ಆಮ್ ಎಕ್ಸ್ಪೀರಿಯನ್ಸಿಂಗ್. ಆ ದೇಹದ ಬಗ್ಗೆ ನನಗೆ ಅನುಭವ ಆಗ್ತಾ ಇದೆ. ಅದರಿಂದ ದೇಹ ಇದೆ ಎನ್ನುವಂತಹದ್ದು ನನಗೆ ಗೊತ್ತಾಗ್ತಾ ಇದೆ. ಯಾಕೆ ಅಂದರೆ ದೇಹ ಅನ್ನುವಂತಹದ್ದು ನನ್ನ ಉಪಯೋಗಕ್ಕೆ ಬರ್ತಾ ಇದೆ. ಅದರಿಂದ ದೇಹ ಇದೆ ಅಂತಂದಾಗ ದೇಹವನ್ನು ನಾನು ನಂಬುತ್ತೀನಿ. ಆದರೆ
ಆತ್ಮ ಇದೆ ಅಂತ ಹೇಳಿದಾಗ ಈ ಆತ್ಮ ಇದೆ ಅನ್ನೋದಕ್ಕೆ ವಾಟ್ ಈಸ್ ದಿ ಗ್ಯಾರಂಟಿ? ಮನಶ್ಚಕ್ಷುರಾದೇಹೇ ಅಗಮ್ಯ ಸ್ವರೂಪ ಅಂತ ಶಾಸ್ತ್ರ ಹೇಳುತ್ತೆ. ಮನಶ್ಚಕ್ಷುರಾದಿಗಳಿಗೆ ಈ ಆತ್ಮವನ್ನು ಹೋಗಿ ತಲುಪೋದಕ್ಕೆ ಆಗದೇ ಇಲ್ಲ. ಅದರಿಂದ ಅದನ್ನು ಅಗಮ್ಯ ಸ್ವರೂಪ ಅಂತ ಹೇಳ್ತಾರೆ. ಅದರ ಬಳಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಶಾಸ್ತ್ರ ಮತ್ತು ವೇದಾಂತ ಹೇಳುತ್ತೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಈ ಮನಸ್ಸು ಅನ್ನುವಂತಹದ್ದು ಆತ್ಮದ ಬಳಿಗೆ ಹೋಗೋದಿಕ್ಕಾಗೋದಿಲ್ಲ. ಮನಸ್ಸು ಬಹಳ ಪ್ರಯತ್ನ ಪಡುತ್ತೆ. ನಾನು ಆತ್ಮವನ್ನು ತಿಳ್ಕೋತೀನಿ, ಆತ್ಮವನ್ನು ನೋಡ್ತೀನಿ, ಆತ್ಮದ ಜೊತೆ ನನ್ನ ಸಂಪರ್ಕವನ್ನು ಉಂಟು ಮಾಡ್ತೀನಿ, ಆತ್ಮವನ್ನು ನಾನು ಮುಟ್ತೀನಿ ಅಂತ ಮನಸ್ಸು ಬಹಳ ಪ್ರಯತ್ನ ಮಾಡುತ್ತೆ. ಅದೇ ರೀತಿ ಮಾತುಗಳು, ಶಬ್ದಗಳು, ಅದು ಕೂಡ ಪ್ರಯತ್ನ ಪಡುತ್ತೆ. ಆದರೆ ಕೇನೋಪನಿಷತ್ನಲ್ಲಿ ಒಂದು ಮಂತ್ರ ಇದೆ, ತತ್ರ ನ ಚಕ್ಷುರ್ ಗಚ್ಚತಿ ನ ವಾಕ್ ಗಚ್ಚತಿ ನ ಮನೋ ಗಚ್ಚತಿ. ತತ್ರ ಅಂತಂದರೆ ಆ ಒಂದು ಬ್ರಹ್ಮವಸ್ತು, ಆತ್ಮವಸ್ತು. ಆ ಆತ್ಮವಸ್ತುವಿನ ಬಳಿಗೆ ನ ಚಕ್ಷುರ್ ಗಚ್ಚತಿ, ಈ ಕಣ್ಣುಗಳು ಹೋಗೋದಕ್ಕೆ ಸಾಧ್ಯ ಇಲ್ಲ. ನ ವಾಕ್ ಗಚ್ಚತಿ, ಶಬ್ದಗಳ ಮೂಲಕ ಆ ಒಂದು ಆತ್ಮವಸ್ತುವನ್ನು ನಾನು ಹೋಗಿ ತಲುಪೋದಕ್ಕಾಗೋದಿಲ್ಲ. ನ ಮನೋ ಗಚ್ಚತಿ, ನನ್ನ ಮನಸ್ಸು ಕೂಡ ಈ ಆತ್ಮವಸ್ತುವಿನ ಬಳಿಗೆ ಹೋಗೋದಕ್ಕಾಗೋದಿಲ್ಲ ಅಂತ ಕೇನೋಪನಿಷತ್ನಲ್ಲಿ ಈ ಒಂದು ಮಂತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ದಟ್ ಮೀನ್ಸ್ ಆತ್ಮವಸ್ತು ಅಂತ ಹೇಳಿದಾಗ ಈ ಮನಶ್ಚಕ್ಷುರಾದಿಗಳಿಗೆ ಅದನ್ನು ಹೋಗಿ ತಲುಪೋದಕ್ಕೆ ಸಾಧ್ಯವೇ ಇಲ್ಲ. ಆತ್ಮ ಅಂತಂದಾಗ ಶಾಸ್ತ್ರ ಹೇಳುತ್ತೆ, ಇಟ್ ಈಸ್ ಇಂದ್ರಿಯಾತೀತ. ಆತ್ಮ ಅನ್ನುವಂತಹದ್ದು ಇಂದ್ರಿಯಗಳನ್ನು ಮೀರಿರುವಂತಹದ್ದು. ಇಂದ್ರಿಯಗಳ ಕೈಗೆ ಈ ಆತ್ಮವಸ್ತು ಸಿಗೋದೇ ಇಲ್ಲ. ಈ ಇಂದ್ರಿಯಗಳಿಗೆ ಆತ್ಮವಸ್ತು ಅನ್ನುವಂಥದ್ದು ಸಿಗೋದೇ ಇಲ್ಲ ಅಂತಂದ ಮೇಲೆ ವಾಟ್ ಈಸ್ ದ ಗ್ಯಾರಂಟಿ ದಟ್ ದ ಆತ್ಮ ಈಸ್? ಆತ್ಮ ಇದೆ ಅನ್ನುವಂತಹದಕ್ಕೆ ವಾಟ್ ಈಸ್ ದಿ ಪ್ರೂಫ್? ಈಗ ದೇಹ ಇದೆ ಅಂತ ಹೇಳಿದಾಗ ಈ ದೇಹವನ್ನು ನೋಡಬಹುದು, ಮುಟ್ಟಬಹುದು, ಅನುಭವಿಸಬಹುದು. ಅದರಿಂದ ದೇಹ ಇದೆ ಅಂತ ಸುಲಭವಾಗಿ ಒಪ್ಕೋಬಹುದು. ಆದರೆ ಈ ಮನೋ ಇಂದ್ರಿಯಗಳಿಗೆ ಸಿಗದೇ ಇರುವಂತಹ ಈ ಒಂದು ಆತ್ಮವಸ್ತು ಇಂದ್ರಿಯಾತೀತ ಅಂತ ಹೇಳಿದಾಗ ಇಂದ್ರಿಯಗಳಿಗೆ ಅದು ಸಿಗೋದಿಲ್ಲ ಅಂತ ಹೇಳಿದ ಮೇಲೆ ಅದು ಇದೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಈ ಆತ್ಮ ಅನ್ನುವಂತಹದ್ದು ಇದೆ ಅನ್ನೋದಕ್ಕೆ ಏನು ಆಧಾರ? ಏನು, ಹೇಗೆ ನಂಬಬಹುದು? ಶಾಸ್ತ್ರ ಏನು ಹೇಳುತ್ತೆ? ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಆತ್ಮ ಅಂತ ಹೇಳಿದಾಗ ಈ ಆತ್ಮವನ್ನು ಮನೋ ಇಂದ್ರಿಯಗಳು ನೋಡೋಕ್ಕಾಗೋದಿಲ್ಲ. ದಟ್ ಈಸ್ ಕರೆಕ್ಟ್. ಆದರೆ ಮನಸ್ಸು ಇಂದ್ರಿಯಗಳು ಆತ್ಮನನ್ನು ಹೋಗಿ ಮುಟ್ಟೋಕ್ಕಾಗೋದಿಲ್ಲ ಅಂದ ಮಾತ್ರಕ್ಕೆ ಆತ್ಮ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆತ್ಮ ಈಸ್ ನೋನ್. ಆತ್ಮವನ್ನು ತಿಳ್ಕೋಬಹುದು. ಅದೊಂದು ಅರಿವು, ಅದೊಂದು ಪ್ರಜ್ಞೆ, ಅದು ಜ್ಞಾನಕ್ಕೆ ಸಿಗುವಂತಹ ವಸ್ತು. ಅದು ಇಂದ್ರಿಯಗಳಿಗೆ ಸಿಗುವಂತಹ ವಸ್ತು ಅಲ್ಲ. ಆತ್ಮ ಅಂತ ಹೇಳಿದಾಗ ಅದು ಜ್ಞಾನಕ್ಕೆ ಸಿಗುವಂತಹ ವಸ್ತು. ಜ್ಞಾನ ಚಕ್ಷುಗಳು, ಜ್ಞಾನ ಕಣ್ಣುಗಳಿಂದ ಆತ್ಮನನ್ನು ನೋಡಬೇಕಾಗತ್ತೆ. ಈ ಇಂದ್ರಿಯ ಕಣ್ಣುಗಳಿಂದ ಆತ್ಮನನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಮನೋ ಇಂದ್ರಿಯಗಳು ಆತ್ಮನನ್ನು ಗುರುತಿಸುವಂತಹ ಕಲೆಯನ್ನು ಕಲಿತೇ ಇಲ್ಲ. ಮನೋ ಇಂದ್ರಿಯಗಳು ಆತ್ಮನನ್ನು ತಿಳ್ಕೊಳ್ಳುವಂತಹ ವಿದ್ಯೆ ಅವುಗಳಿಗೆ ಗೊತ್ತೇ ಇಲ್ಲ. ಅಂತಹ ವಿದ್ಯೆ ಅವುಗಳಿಗೆ ಸಿಗೋದೇ ಇಲ್ಲ. ಆತ್ಮದ ಇರುವಿಕೆಯ ಬಗ್ಗೆ ಸಂಶಯ ಪಡುವಂತಹದ್ದು ಮೂರ್ಖತನ. ಅದರಿಂದ ಆತ್ಮ ಇದೆಯಾ, ಆತ್ಮ ಇದೆ ಅನ್ನೋದಕ್ಕೆ ಏನು ಪ್ರೂಫ್ ಅಂತ ಒಂದು ಅನುಮಾನ ಬಂದರೆ ಅದೊಂದು ಮೂರ್ಖವಾದ ಪ್ರಶ್ನೆ. ಆತ್ಮ ಅನ್ನುವಂತಹದ್ದು ಸದಾ ಇರುತ್ತೆ. ಯಾಕೆ ಅಂತಂದರೆ ಅದು ಸದಾ ಇದ್ದು ತನ್ನ ಇರುವಿಕೆಯನ್ನು ಅದು ತೋರಿಸ್ತಾನೆ ಇರುತ್ತೆ. ತನ್ನ ಇರುವಿಕೆಗಾಗಿ ಅದು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಇಟ್ ಈಸ್ ವೆರಿ ಮಚ್ ಇಂಡಿಪೆಂಡೆಂಟ್. ಅದು ಸ್ವತಂತ್ರವಾಗಿದೆ, ಸರ್ವಸ್ವತಂತ್ರ. ಆತ್ಮ ಈಸ್ ನಾಟ್ ಅನ್ನೋನ್, ಇಟ್ ಈಸ್ ವೆರಿ ವೆಲ್ ನೋನ್. ಆತ್ಮ ಇದೆ ಎನ್ನುವಂತಹದ್ದು ಬಹಳ ಸತ್ಯ. ಅದು ಸ್ವಯಂ ಪ್ರಕಾಶ. ಈ ಆತ್ಮ ಅನ್ನುವಂತಹದ್ದು ಸ್ವಯಂ ಪ್ರಕಾಶ, ಅದು ಇದೆ. ಆದರೆ ಅದು ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ನಮ್ಮಲ್ಲಿ ಹುಟ್ಟಿರುವಂತಹ ಈ ಪ್ರಶ್ನೆಗೆ, ಈ ಒಂದು ಸಂಶಯಕ್ಕೆ ಹಸ್ತಾಮಲಕ ಉತ್ತರ ಕೊಡ್ತಾನೆ.
ಅವನೇನು ಹೇಳ್ತಾನೆ? ಯ ಏಕೋ ವಿಭಾತಿ ಸ್ವತಃ ಶುದ್ಧ ಚೇತಾ ಪ್ರಕಾಶ ಸ್ವಯಂ ಸ್ವರೂಪೋಪಿ ನಾನೇವ ದೀಶು ಶರಾವೋದಕಸ್ಥೋ ಯಥಾ ಭಾನುರೇಕಃ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ಹಸ್ತಾಮಲಕ ನಮ್ಮೆಲ್ಲರಲ್ಲೂ ಎದ್ದಂತಹ ಈ ಅನುಮಾನ ಸಂಶಯಕ್ಕೆ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇಲ್ಲಿಯವರೆಗೆ ಅನೇಕ ಅನುಮಾನಗಳಿಗೆ ಹಸ್ತಾಮಲಕ ಉತ್ತರವನ್ನು ಕೊಟ್ಟಿದ್ದಾನೆ. ಇಲ್ಲಿಯವರೆಗೆ ಹಸ್ತಾಮಲಕ ಹೇಳಿರುವಂತಹದ್ದೇನಾದರೂ ನಮ್ಮ ಅನುಭವಕ್ಕೆ ಬಂದಿದೆಯಾ? ಅವನು ಹೇಳಿರುವಂತಹ ಆ ಹೇಳಿಕೆಗಳು ನಮ್ಮಲ್ಲಿ ಏನಾದರೂ ಹೊಸ ಆಲೋಚನೆಗಳನ್ನು ಹುಟ್ಟಿ ಹಾಕಿದೆಯಾ? ಹಸ್ತಾಮಲಕ ಇಲ್ಲಿಯವರೆಗೆ ತಿಳಿಸಿರುವಂತಹ ವಿಚಾರದ ಜೊತೆಯಲ್ಲಿ ನಾವು ಹೆಜ್ಜೆ ಹಾಕ್ತಾ ಇದ್ದೀವ? ನಾವೀಗ ಎಲ್ಲಿದ್ದೀವಿ ಅಂತ ಹೇಳಿ ನಮ್ಮನ್ನು ನಾವು ಅವಲೋಕನ ಮಾಡ್ಕೋಬೇಕಾಗುತ್ತೆ. ಇಂತಹದ್ದನ್ನು ಸಬ್ಜೆಕ್ಟಿವ್ ಸೈನ್ಸ್ ಅಂತ ಹೇಳ್ತಾರೆ. ಅಂತಂದರೆ ಸ್ಪಿರಿಚುಯಾಲಿಟಿ ಅಂತ ಹೇಳಿದಾಗ, ಆಧ್ಯಾತ್ಮ ಅಂತ ಹೇಳಿದಾಗ ಅದು ಕೇವಲ ಏನೋ ಒಂದು ಪುರಾಣದ ಕಥೆಗಳು ಅಂತ ಅಲ್ಲ. ಈ ಆಧ್ಯಾತ್ಮ ಅನ್ನುವಂತಹದ್ದು ನಮ್ಮ ಬದುಕಿನ ದಿಕ್ಕನ್ನು ಬದಲಿಸಿ ಸತ್ಯದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂತಹದ್ದು. ಈ ಒಂದು ಆಧ್ಯಾತ್ಮ ವಿದ್ಯೆ ಅಂತ ಹೇಳಿದಾಗ, ಆತ್ಮವಿದ್ಯೆ ಅಂತ ಹೇಳಿದಾಗ, ಇದನ್ನು ನಾವು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಕಲಿತುಕೊಳ್ಳುವಂತಹ ಪಾಠ ಅಲ್ಲ ಇದು. ಯಾಕೆ ಅಂತಂದರೆ ಇಂತಹದ್ದನ್ನು ಯಾವ ಶಾಲೆಗಳಲ್ಲಾಗಲಿ ಕಾಲೇಜುಗಳಲ್ಲಾಗಲಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಆತ್ಮವಿದ್ಯೆ ಅಥವಾ ಆತ್ಮವಸ್ತು ಅಂತ ಹೇಳಿದಾಗ ಅದೊಂದು ವಸ್ತುವೇ ಅಲ್ಲ. ಒಂದು ವಸ್ತುವಿನ ಬಗ್ಗೆ, ಒಂದು ವಿಚಾರದ ಬಗ್ಗೆ ಜ್ಞಾನವನ್ನು ಸಂಪಾದನೆ ಮಾಡಬಹುದು ಲೌಕಿಕದಲ್ಲಿ. ಆದರೆ ಆತ್ಮವಸ್ತು ಅಥವಾ ಆಧ್ಯಾತ್ಮ ಅಂತ ಹೇಳಿದಾಗ ಅದೊಂದು ವಸ್ತುವೇ ಅಲ್ಲ. ಇಟ್ ಈಸ್ ನಾಟ್ ಎನ್ ಆಬ್ಜೆಕ್ಟ್ ಟು ನೋ, ಇಟ್ ಈಸ್ ದಿ ವೆರಿ ಸಬ್ಜೆಕ್ಟ್. ಅದರಿಂದ ನಮ್ಮ ಪ್ರಾಚೀನ ಋಷಿಮುನಿಗಳು ತಮ್ಮ ದೀರ್ಘ ಧ್ಯಾನದಲ್ಲಿ ತಾವು ಕಂಡುಕೊಂಡಂತಹ ಸತ್ಯವನ್ನು ಇಲ್ಲಿ ನಮಗೆ ತಿಳಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಅದರಿಂದ ಸ್ಪಿರಿಚುಯಾಲಿಟಿ ಅಥವಾ ಆಧ್ಯಾತ್ಮ ವಿದ್ಯೆ ಅಂತ ಹೇಳಿದಾಗ ದಟ್ ಇಟ್ ಸೆಲ್ಫ್ ಇಸ್ ಎ ವೆರಿ ಬಿಗ್ ಸೈನ್ಸ್. ಸಬ್ಜೆಕ್ಟಿವ್ ಸೈನ್ಸ್ ಅಂತಂದರೆ ನಮ್ಮನ್ನು ನಾವು ತಿಳ್ಕೊಳ್ಳುವಂತಹದ್ದು. ನಮ್ಮನ್ನು ನಾವು ತಿಳ್ಕೊಳ್ಳುವಂತಹದ್ದು ಅಂತಂದ್ರೆ ಏನು? ಶಾಸ್ತ್ರ ಹೇಳುತ್ತೆ, ನೀನು ಅಂತಂದರೆ ದೇಹವಲ್ಲ, ಮನಸ್ಸಲ್ಲ, ಬುದ್ಧಿಯಲ್ಲ, ಇದ್ಯಾವುದೂ ಅಲ್ಲದೆ ಇರುವಂತಹ ನೀನು ಆತ್ಮಸ್ವರೂಪ ಅಂತ ಹೇಳಿದಾಗ, ನನ್ನ ಆತ್ಮಸ್ವರೂಪವನ್ನು ನಾನು ತಿಳ್ಕೋಬೇಕು ಅಂತಂದರೆ ನಾನು ದೇಹವನ್ನು ನೋಡಬೇಕಾಗಿಲ್ಲ, ಮನಸ್ಸನ್ನು ನೋಡಬೇಕಾಗಿಲ್ಲ, ನನ್ನ ಬುದ್ಧಿಯನ್ನು ನೋಡಬೇಕಾಗಿಲ್ಲ. ಇದ್ಯಾವುದೂ ಅಲ್ಲದೆ ಇರುವಂತಹ ಶುದ್ಧ ಪ್ರಜ್ಞೆಯನ್ನು ಕುರಿತು ತಿಳ್ಕೊಳ್ಳುವಂತಹದ್ದನ್ನು ಆತ್ಮವಿದ್ಯೆ ಅಂತ ಹೇಳ್ತಾರೆ. ದಟ್ ಆತ್ಮವಿದ್ಯೆ, ದಟ್ ಆತ್ಮಜ್ಞಾನ ಆರ್ ದಟ್ ಶುದ್ಧ ಪ್ರಜ್ಞೆ ಈಸ್ ಮೈ ನೈಜ ಸ್ವರೂಪ. ನನ್ನ ನಿಜ ಸ್ವರೂಪವೇ ಆ ರೀತಿ ಇದೆ. ನಾನು ಆತ್ಮಸ್ವರೂಪಿ. ಅದರಿಂದ ಯಾವ ಶಾಲೆಯಲ್ಲಿ ಯಾವ ಟೀಚರ್ಸು ಕಲಿಸಕ್ಕಾಗದೇ ಇರುವಂತಹ ಈ ಒಂದು ವಿದ್ಯೆಯನ್ನು ಒಬ್ಬ ಗುರುಮುಖೇನ, ಒಬ್ಬ ಆಚಾರ್ಯರ ಮೂಲಕ ನಮ್ಮ ಹಿಂದಿನ ಋಷಿ ಮುನಿಗಳು ವೇದಗಳಲ್ಲಿ ಏನು ತಿಳಿಸಿದ್ದಾರೆ ಅವೆಲ್ಲವನ್ನ ಇಲ್ಲಿ ಶಾಸ್ತ್ರ ತಿಳಿಸ್ತಾ ಇದೆ. ಅಂತಹದನ್ನು ನಾವು ಇಲ್ಲಿ ಕಲ್ತ್ಕೋತಾ ಇದ್ದೀವಿ. ಆದ್ದರಿಂದ ಆಧ್ಯಾತ್ಮ ಅಂತ ಹೇಳಿದಾಗ ಅದು ನಮ್ಮ ಅನುಭವ, ನಮ್ಮ ಅನುಷ್ಠಾನ, ನಮ್ಮ ಬದುಕಿನ ಕಲೆ. ಅದು ನಾವು ಹೇಗೆ ಬದುಕಬೇಕು, ನಮ್ಮ ಜೀವನವನ್ನು ಹೇಗೆ ಸಾರ್ಥಕ ಮಾಡ್ಕೋಬೇಕು, ಪುರುಷಾರ್ಥವನ್ನು ಸಂಪಾದನೆ ಮಾಡಿಕೊಳ್ಳುವಂತಹದ್ದು, ಮೋಕ್ಷವನ್ನು ತಿಳ್ಕೊಳ್ಳುವಂತಹದ್ದು, ಮೋಕ್ಷವನ್ನು ತಿಳ್ಕೊಂಡು ಮೋಕ್ಷವನ್ನು ಗಳಿಸುವ ದಿಕ್ಕಿನಲ್ಲಿ ಹೆಜ್ಜೆ ಹಾಕುವಂತಹದ್ದು ಆಧ್ಯಾತ್ಮ ಅಂತಂದ್ರೆ. ಅದರಿಂದ ಅಂತಹ ಆತ್ಮವಿದ್ಯೆ ಅಂತಂದ್ರೆ ಅದನ್ನು ನಾವೇ ಅನುಭವಿಸಿ ತಿಳ್ಕೋಬೇಕದು. ಒಬ್ಬ ಗುರು ಹೇಳ್ತಾನೆ, ಈ ದಾರಿಯಲ್ಲಿ ನೀನು ಹೋಗಿ ಆತ್ಮಜ್ಞಾನವನ್ನು ಸಂಪಾದನೆ ಮಾಡ್ಕೊ. ಒಬ್ಬ ಗುರು ತೋರಿಸಿರುವಂತಹ ದಾರಿನಲ್ಲಿ ನಾನೇ ಹೆಜ್ಜೆ ಹಾಕಬೇಕು. ಅಲ್ಲಿ ಗುರು ಕೂಡ ಬರೋದಿಲ್ಲ.
ಗುರು ನಾನು ಆ ದಾರಿನಲ್ಲಿ ಹೆಜ್ಜೆ ಹಾಕಬೇಕಾದ್ರೆ ಬೆಳಕು ತೋರಿಸ್ತಾನೆ. ಆದ್ದರಿಂದ ನಾವೇ ಅಲ್ಲಿ ಅನುಸರಿಸಿ ಅನುಭವಿಸಿ ಆತ್ಮವಿದ್ಯೆಯನ್ನು ಕಲ್ತ್ಕೋಬೇಕಾಗತ್ತೆ. ಆತ್ಮವನ್ನು ನಾವೇ ತಿಳ್ಕೋಬೇಕು, ಬೇರೆ ಯಾವುದರ ಸಹಾಯದಿಂದಾಗಲಿ ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಆಧ್ಯಾತ್ಮ ವಿದ್ಯೆ ಅಂತ ಹೇಳಿದಾಗ ಇಟ್ ಕೆನಾಟ್ ಬಿ ಟಾಟ್, ಇಟ್ ಈಸ್ ಟು ಬಿ ರಿಯಲೈಸ್ಡ್. ಅದನ್ನು ನಾವೇ ನಮ್ಮ ಅಂತರಂಗದಲ್ಲಿ ನಮ್ಮೊಳಗೆ ನಾವು ಅದನ್ನು ತಿಳ್ಕೊಳ್ಳುವಂತಹದ್ದು. ಆತ್ಮ ಕೆನಾಟ್ ಬಿ ಸೀನ್ ಬೈ ದಿ ಐಸ್. ನಾವು ಏನನ್ನ ಬೇರೆ ಬೇರೆ ವಸ್ತುಗಳನ್ನು ಈ ಕಣ್ಣುಗಳ ಮೂಲಕ ನೋಡ್ತೀವಿ. ಈ ಕಣ್ಣು ಜಗತ್ತಿನ ಅನೇಕ ವಸ್ತುಗಳನ್ನು ನೋಡೋದಕ್ಕೆ ಸಾಧ್ಯ. ಅನೇಕ ಶಬ್ದಗಳನ್ನು ಈ ಕಿವಿ ಕೇಳಿಸ್ಕೊಳ್ಳುತ್ತೆ. ಅನೇಕಗಳನ್ನು ಮುಟ್ಟಿ ನಾವು ಅನುಭವಿಸಿ ಸ್ಪರ್ಶ ಅಂತ ಹೇಳಿ ತಿಳ್ಕೊತೀವಿ. ಆದರೆ ಆ ರೀತಿಯಲ್ಲಿ ಆತ್ಮವನ್ನು ಯಾವುದೇ ನಮ್ಮ ಇಂದ್ರಿಯಗಳ ಮೂಲಕ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಮ್ಮ ಮನೋ ಇಂದ್ರಿಯಗಳನ್ನು ಪಕ್ಕಕ್ಕಿಟ್ಟು ಶುದ್ಧ ಪ್ರಜ್ಞೆಯೊಂದಿಗೆ ನಾವು ಹೆಜ್ಜೆ ಹಾಕಿ ಆಧ್ಯಾತ್ಮ ವಿದ್ಯೆಯನ್ನು ನಾವು ತಿಳ್ಕೋಬೇಕಾಗತ್ತೆ. ಆತ್ಮವಸ್ತು ಅಂತಂದಾಗ ಮನೋ ಇಂದ್ರಿಯಗಳಿಗೆ ಸಿಗದೇ ಇರುವಂತಹದ್ದು. ಆದ್ದರಿಂದ ಕಣ್ಣು ಅಂತ ಹೇಳಿದಾಗ ಕಣ್ಣು ಯಾವುದನ್ನು ನೋಡುತ್ತೆ ಅಂತಂದರೆ, ಯಾವ ಒಂದು ವಸ್ತುವಿಗೆ ಒಂದು ಗಾತ್ರ ಇರುತ್ತೆ, ಒಂದು ರೂಪ ಇರುತ್ತೆ, ಒಂದು ಬಣ್ಣ ಇರುತ್ತೆ, ಅಂತಹದ್ದನ್ನು ಕಣ್ಣು ನೋಡುತ್ತೆ. ಆದರೆ ಆತ್ಮ ಅಂತ ಹೇಳಿದಾಗ ಆತ್ಮಕ್ಕೆ ಗಾತ್ರವೇ ಇಲ್ಲ, ಆತ್ಮಕ್ಕೆ ಬಣ್ಣವೇ ಇಲ್ಲ, ಆತ್ಮಕ್ಕೆ ರೂಪವೇ ಇಲ್ಲ. ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಆತ್ಮ ಅಂತ ಹೇಳಿದಾಗ ಅದು ಅಣುವಿಗಿಂತ ಚಿಕ್ಕದು ಮತ್ತು ಮಹತ್ತಿಗಿಂತ ದೊಡ್ಡದು. ಆದ್ದರಿಂದ ಇಂತಹದ್ದನ್ನ ಈ ನಮ್ಮ ಕಣ್ಣುಗಳು ಹೇಗೆ ತಾನೇ ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ? ಆದ್ದರಿಂದ ನಮ್ಮ ಈ ಕಣ್ಣುಗಳ ಮೂಲಕ, ನಮ್ಮ ಇಂದ್ರಿಯಗಳ ಮೂಲಕ ಆತ್ಮನನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಐಸ್ ಕೆನಾಟ್ ಸಿ ಆರ್ ಕ್ಯಾಪ್ಚರ್ ದಿಸ್ ಆತ್ಮ. ನಾವು ಧ್ಯಾನ ಅಂತ ಹೇಳಿದಾಗ ಅನೇಕರು ಹೇಳ್ತಾರೆ, ನಾನಿವತ್ತು ಧ್ಯಾನ ಮಾಡ್ತಾ ಇದ್ದೆ, ಧ್ಯಾನದಲ್ಲಿ ಅನೇಕ ರೀತಿಯ ವಿಚಿತ್ರ ಅನುಭವಗಳಾಯಿತು ಅಂತ ಹೇಳ್ತಾರೆ. ಕಣ್ಣು ಮುಚ್ಕೊಂಡು ಕೂತಿರ್ತಾರೆ, ಮನಸ್ಸಿನಲ್ಲಿ ಯಾವ ಆಲೋಚನೆಗಳನ್ನು ತಂದುಕೊಳ್ಳದೆ ಬಹಳ ನಿಶಬ್ದವನ್ನ ಚಿಂತನೆ ಮಾಡ್ತಾ ಇರ್ತಾರೆ. ಧ್ಯಾನ ಅಂತ ಹೇಳಿ ಹೊರಗಿನ ಲೌಕಿಕವೆಲ್ಲವನ್ನ ಬಿಟ್ಟು ಬಂದು ಕಣ್ಣುಗಳನ್ನು ಮುಚ್ಚಿ ಹೊರಪ್ರಪಂಚವನ್ನು ನೋಡಬಾರದು ಅಂತ ಹೇಳಿ ಕೂತಿರ್ತಾರೆ. ಆಗ ಅನೇಕರು ಹೇಳ್ತಾರೆ, ಧ್ಯಾನದಲ್ಲಿ ನನಗೆ ಅನೇಕ ವಿಚಿತ್ರ ಅನುಭವಗಳಾಯಿತು ಅಂತ ಹೇಳ್ತಾರೆ. ನಾನು ಧ್ಯಾನ ಮಾಡ್ತಾ ಇದ್ದಾಗ ಯಾವುದೋ ಒಂದು ದಿವ್ಯವಾದ ಪರಿಮಳ ನನ್ನ ಮೂಗಿಗೆ ಆಘ್ರಾಣಿಸಿ ಬಂತು. ನಾನು ಆ ಒಂದು ಸುಗಂಧಭರಿತವಾದ ದಿವ್ಯವಾದ ಸುಗಂಧವನ್ನು ನಾನು ಆಘ್ರಾಣ ಮಾಡಿದೆ ಅಂತ ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ, ನಾನು ಕಣ್ಣು ಮುಚ್ಕೊಂಡು ಕೂತಿದ್ದೆ, ಧ್ಯಾನ ಮಾಡ್ತಾ ಇದ್ದೆ, ನನ್ನ ಧ್ಯಾನದಲ್ಲಿ ನಾನು ಯಾವುದೋ ಒಂದು ದಿವ್ಯವಾದ ಬೆಳಕನ್ನು ಕಂಡೆ ಅಂತ ಹೇಳ್ತಾರೆ. ನನ್ನ ಮನಸ್ಸಿಗೆ ಬಹಳ ಸಂತೋಷವನ್ನ ಕೊಡುವಂತಹ ಒಂದು ದಿವ್ಯವಾದ ಆಕೃತಿಯನ್ನು ನಾನು ನೋಡಿದೆ ಅಂತ ಹೇಳ್ತಾರೆ. ಹೀಗೆ ನನ್ನ ಅನುಭವಕ್ಕೆ ಬಂದಿದ್ದು ಆ ಒಂದು ದಿವ್ಯವಾದ ಪರಿಮಳ ಇರಬಹುದು, ದಿವ್ಯವಾದ ಆಕೃತಿ ಇರಬಹುದು. ಇದನ್ನ ನಾನು ಆತ್ಮ ಅಂತ ಕರಿಬಹುದಾ? ಒಂದು ವೇಳೆ ಧ್ಯಾನದಲ್ಲಿ ನಾನು ಎಲ್ಲವನ್ನ, ಲೌಕಿಕದ ಎಲ್ಲವನ್ನ ಬಿಟ್ಟು ಕಣ್ಣುಗಳನ್ನು ಮುಚ್ಚಿ ಕೂತಿದ್ರು ಕೂಡ ಏನೋ ಒಂದನ್ನು ಕಂಡೆ ಅಂತ ಹೇಳಿದಾಗ ಅದು ಇಂದ್ರಿಯ ಕಣ್ಣುಗಳಿಗೆ ಸಿಕ್ಕಂತಹ ಅನುಭವ ಅಲ್ಲ. ಆದ್ರಿಂದ ಕಣ್ಣುಗಳನ್ನು ಮುಚ್ಚಿ ಧ್ಯಾನದಲ್ಲಿ ಕುಳಿತಿದ್ದಾಗ ನಾನು ಕಂಡಂತಹ ಆ ಒಂದು ದಿವ್ಯವಾದ ಆಕೃತಿಯನ್ನ ನಾನು ಆತ್ಮ ಅಂತ ಗುರುತಿಸಬಹುದಾ ಅನ್ನುವಂತಹ ಪ್ರಶ್ನೆಯನ್ನ ಅನೇಕರು ಮಾಡ್ತಾರೆ. ಆತ್ಮ ಅನ್ನುವಂತಹದ್ದು ಮನಸ್ಸಿಗಾಗಲಿ ಇಂದ್ರಿಯಗಳಿಗಾಗಲಿ ಸಿಗುವಂತಹದ್ದೇ ಅಲ್ಲ. ಅದೊಂದು ಅರಿವು, ಅದೊಂದು ಜ್ಞಾನ. ಜ್ಞಾನ ಅನ್ನುವಂತಹದ್ದು ನಮ್ಮ ಸಂಪಾದನೆ ಆಗಿರುತ್ತೆ, ಅದು ಸಿಗುವಂತಹದ್ದಲ್ಲ. ಆದ್ದರಿಂದ
ಧ್ಯಾನದಲ್ಲಿ ನಾನು ನೋಡಿದ್ದು ದೇವರ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದಾಗ ಧ್ಯಾನದಲ್ಲಿ ಅನುಭವ ಆಗಿದ್ದು ಆತ್ಮನೂ ಅಲ್ಲ, ದೇವರು ಅಲ್ಲ. ಮನಸ್ಸಿಗೆ ಇಂದ್ರಿಯಗಳಿಗೆ ಗೋಚರವಾಗುವಂತಹ ಸಾಧ್ಯತೆಯೇ ಇಲ್ಲ ಅಂತಂದ ಮೇಲೆ ಧ್ಯಾನದಲ್ಲಿ ಅವನಿಗೆ ಹೇಗೆ ಅದು ಕಾಣೋದಕ್ಕೆ ಸಾಧ್ಯ? ಆದರೂ ಇಂತಹ ವಿಚಿತ್ರ ಅನುಭವಗಳಾಗಿರುತ್ತಲ್ಲ, ಅದೇನು ಅಂತಂದರೆ ಧ್ಯಾನ ಅಂತ ಹೇಳಿದಾಗ ಧ್ಯಾನದಲ್ಲಿ ಮನಸ್ಸು ಶಾಂತವಾಗಿರುತ್ತೆ, ಮನಸ್ಸಿಗೆ ಏನೊಂದು ಬೇಡವಾಗಿರುತ್ತೆ, ಮನಸ್ಸು ಬಹಳ ಶಾಂತವಾಗಿರುತ್ತೆ. ಮನಸ್ಸು ಶಾಂತವಾಗಿದ್ದಂತಹ ಸಮಯದಲ್ಲಿ ನಾವು ಅನೇಕಗಳನ್ನು ನಿರೀಕ್ಷೆ ಮಾಡ್ತಾ ಇರ್ತೀವಿ. ಧ್ಯಾನಕ್ಕೆ ಮುಂಚೆ ಅಥವಾ ಧ್ಯಾನ ಆದ ಮೇಲೆ ಅಥವಾ ದಿನನಿತ್ಯದಲ್ಲಿ ನಾವು ಯಾವುದೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿರ್ತೀವಿ. ನನಗೆ ಆತ್ಮ ಸಾಕ್ಷಾತ್ಕಾರ ಆಗಬೇಕು, ಆತ್ಮವನ್ನು ನಾನು ನೋಡಬೇಕು, ಭಗವಂತನನ್ನ ನಾನು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಹೀಗೆ ಅನೇಕ ನಿರೀಕ್ಷೆಗಳನ್ನು ನಾವು ಹೊತ್ತಿರ್ತೀವಿ. ಧ್ಯಾನದಲ್ಲಿ ಕಣ್ಣು ಮುಚ್ಕೊಂಡು ಕೂತಿದ್ದಾಗ ಮನಸ್ಸು ಬಹಳ ಶಾಂತವಾಗಿರುತ್ತೆ. ಮನಸ್ಸು ಹೀಗೆ ಶಾಂತವಾಗಿದ್ದಾಗ ಕೆಲವು ನಿರೀಕ್ಷೆಗಳು ಭ್ರಮೆಯ ರೂಪದಲ್ಲಿ ಬಂದು ಹೋಗುತ್ತೆ. ಹೀಗೆ ಒಂದು ಭ್ರಮೆಯ ಮೂಲಕ ನಾವು ಕಂಡಂತಹ ಆ ಒಂದು ಆಕೃತಿ ಇರಬಹುದು ಅಥವಾ ಯಾವುದೋ ಒಂದು ರೂಪ ಇರಬಹುದು, ಅದನ್ನು ಆತ್ಮ ಅಂತ ಹೇಳಕ್ಕಾಗ್ಲಿ ಅಥವಾ ಸಾಕ್ಷಾತ್ಕಾರ ಅಂತ ಆಗಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತಂದ್ರೆ ಆತ್ಮ ಅಂತ ಹೇಳಿದಾಗ ಇಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್. ಒಂದು ವೇಳೆ ನನಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆ ಅಂತಂದ್ರೆ ನನಗೆ ಆದಂತಹ ಅನುಭವವನ್ನು ನಾನು ಯಾರಿಗೂ ಕೂಡ ಹೇಳಕ್ಕೆ ಆಗದೇ ಇಲ್ಲ, ಯಾರಿಗೂ ನಾನು ತಿಳಿಸಕ್ಕೆ ಆಗೋದಿಲ್ಲ ಅಂತಂದ ಮೇಲೆ ಧ್ಯಾನದಲ್ಲಿ ನಾ ಏನೋ ನೋಡಿದೆ ಅಂತ ಹೇಗೆ ನಾನು ನಿಮಗೆ ಅದನ್ನು ಹೇಳೋದಕ್ಕೆ ಸಾಧ್ಯ? ಅದರಿಂದ ಇದನ್ನ ಒಬ್ಬ ಗುರು ಕೂಡ ಅದೇ ಅಂತಾನೆ, ಈ ಮಾರ್ಗದಲ್ಲಿ ನೀನು ಹೋಗಿ ನೀನೇ ಆ ಆತ್ಮ ಜ್ಞಾನವನ್ನು ಸಂಪಾದನೆ ಮಾಡ್ಕೋ ಅಂತ ಹೇಳ್ತಾನೆ. ಗುರು ಕೂಡ ನಮ್ಮ ಜೊತೆ ಬರೋದಿಲ್ಲ, ಗುರು ಕೇವಲ ಮಾರ್ಗವನ್ನು ತೋರಿಸ್ತಾನೆ. ಅದರಿಂದ ಇಂತಹ ಅನುಭವ ಆದಾಗ ನಾವು ಹೆಚ್ಚು ಚಿಂತನೆಯನ್ನು ಮಾಡಬೇಕಾಗುತ್ತೆ. ಹೀಗೆ ಅನೇಕ ಚಿಂತನೆಗಳ ಮೂಲಕ ಆತ್ಮವನ್ನ ತಿಳಿಯುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಆತ್ಮ ಅನ್ನುವಂತಹದ್ದು ನನ್ನ ಸ್ವರೂಪ, ಅದು ನಾನು ಆತ್ಮ ಸ್ವರೂಪಿ. ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾನು ಆತ್ಮನೇ ಆಗಿದ್ದೀನಿ, ಅಹಂ ಬ್ರಹ್ಮಾಸ್ಮಿ ಅಂತ ನಮ್ಮ ವೇದಾಂತ ಕೂಡ ಹೇಳುತ್ತೆ. ತತ್ವಮಸಿ, ನೀನು ಅದೇ ಆಗಿದೆಯಾ ಅಂತ ವೇದಾಂತ ಹೇಳುತ್ತೆ. ಹೀಗೆ ನನ್ನ ಸ್ವರೂಪವೇ ಆತ್ಮ ಆಗಿರೋದ್ರಿಂದ ನನ್ನ ಸ್ವರೂಪವನ್ನು ನಾನು ತಿಳ್ಕೊಳ್ಳೋದು ನನಗೆ ಅತಿ ಮುಖ್ಯವಾದ ಉದ್ದೇಶ. ನನ್ನ ಬದುಕಿನ ಮುಖ್ಯವಾದ ಉದ್ದೇಶ ಏನು ಅಂತಂದರೆ ನನ್ನ ಸ್ವರೂಪವನ್ನು ನಾನು ಕಂಡುಕೊಳ್ಳುವಂತಹದ್ದು. ಐ ಶುಡ್ ನೋ ಹೂ ಐ ಆಮ್. ಸೊ ಹೀಗೆಲ್ಲ ಇರಬೇಕಾದ್ರೆ ಈ ಆತ್ಮ ಇದೆ ಅನ್ನುವಂತಹದ್ದಕ್ಕೆ ವಾಟ್ ಈಸ್ ದಿ ಗ್ಯಾರಂಟಿ? ಆತ್ಮ ಇದೆ ಅನ್ನೋದಕ್ಕೆ ಏನು ಸಾಕ್ಷಿ? ಹಾಗಾದರೆ ಯಾವ ರೀತಿಯ ಪ್ರಯತ್ನ ಮಾಡಿದ್ರೂ ಕೂಡ ಆತ್ಮನನ್ನು ನೋಡೋದಕ್ಕೆ ಆಗ್ತಾನೇ ಇಲ್ಲ. ನಮ್ಮ ಎಚ್ಚರದಲ್ಲಾಗಲಿ, ನಿದ್ರೆಯಲ್ಲಾಗಲಿ, ಧ್ಯಾನದಲ್ಲಾಗಲಿ, ಯಾವ ಅವಸ್ಥೆಗಳಲ್ಲೂ ಕೂಡ ಆತ್ಮ ಅಂತಂದರೆ ಅದು ಹೀಗೆ ಅನ್ನುವಂತಹ ಒಂದು ಸ್ಪಷ್ಟತೆ ನನಗೆ ಸಿಗದೇ ಇಲ್ಲ ಅಂತಂದ ಮೇಲೆ ಈ ಆತ್ಮ ಇದೆ ಅನ್ನುವಂತಹದ್ದಕ್ಕೆ ಏನು ಗ್ಯಾರಂಟಿ? ಯ ಏಕೋ ವಿಭಾತಿ ಸ್ವತಃ ಶುದ್ಧ ಚೇತಾ. ಯ ಏಕೋ ವಿಭಾತಿ, ವಿಭಾತಿ ಅಂತಂದ್ರೆ ವಿಶೇಷೇಣ ಭಾತಿ. ಯ ಏಕಃ, ಆತ್ಮ ಅನ್ನುವಂತಹದ್ದು ಒಂದು ಮಾತ್ರ. ಇಟ್ ಈಸ್ ಒನ್ ಓನ್ಲಿ. ಆ ಒಂದೇ ಒಂದು ಆಗಿರುವಂತಹ ಆತ್ಮ ಈಸ್ ವಿಭಾತಿ. ವಿಭಾತಿ ಅಥವಾ ಅವಭಾತಿ ಎರಡೂ ಕೂಡ ಒಂದೇ ಅರ್ಥವನ್ನು ಕೊಡುತ್ತೆ. ವಿಭಾತಿ ಅಥವಾ ಅವಭಾತಿ ಅಂತಂದ್ರೆ ವಿಶೇಷೇಣ ಭಾತಿ. ಇಟ್ ಶೈನ್ಸ್ ವೆರಿ ವೆಲ್, ಅದು ಬಹಳ ಪ್ರಖರವಾಗಿ ಹೊಳಿತಾ ಇದೆ ಅಂತ ಹೇಳ್ತಾರೆ. ಆತ್ಮ ಅನ್ನುವಂತಹದ್ದು
ಬೆಳಗ್ತಾ ಇದೆ ಅಂತ ಹೇಳ್ತಾರೆ. ಈ ಆತ್ಮ ಬೆಳಗ್ತಾ ಇದೆ ಅಂತಂದ್ರೆ ಏನರ್ಥ? ಈ ಆತ್ಮ ಅನ್ನುವಂತಹದ್ದು ಯಾರ ಒಂದು ಸಹಾಯವೂ ಇಲ್ಲದೆ, ಯಾವುದರ ಸಹಾಯವನ್ನು ಪಡೆಯದೆ, ತಾನೇ ತನ್ನ ಸ್ವಂತ ಶಕ್ತಿಯಿಂದ ಅದು ಬೆಳಗ್ತಾ ಇದೆ ಮತ್ತು ಉಳಿದ ಎಲ್ಲವುಗಳನ್ನು ಅದು ಬೆಳಗ್ತಾ ಇದೆ. ಆತ್ಮ ಬೆಳಗ್ತಾ ಇರುವಂತಹದ್ದು ತನ್ನದೇ ಸ್ವಂತ ಶಕ್ತಿಯಿಂದ. ಈ ಆತ್ಮ ಬೆಳಗಬೇಕು ಅಂತಂದ್ರೆ ಅದಕ್ಕೆ ಯಾರ ಸಹಾಯದ ಅಗತ್ಯ ಕೂಡ ಇಲ್ಲ, ತನ್ನಷ್ಟಕ್ಕೆ ತಾನೇ. ಅದರಿಂದ ಅದನ್ನ ಸ್ವಯಂ ಪ್ರಭೆ ಅಂತ ಹೇಳ್ತಾರೆ. ವಿಭಾತಿ ಅಂತಂದ್ರೆ ವಿಶೇಷೇಣ ಭಾತಿ. ಅತ್ರ ಸ್ವಾತಂತ್ರ್ಯಂ ಏವ ವಿಶೇಷತ. ಆದ್ದರಿಂದ ಇಲ್ಲಿ ತಿಳಿಸ್ತಾ ಇರುವಂತಹದ್ದು ಸ್ವತಃ ಶುದ್ಧಚೇತಃ. ಸ್ವತಃ ಅಂತಂದ್ರೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲದೆ ಇರುವಂತಹದ್ದು. ನಾವೇ ಹೇಳ್ತೀವಲ್ಲ, ನಾನೇ ಮಾಡಿದೆ ಅನ್ನೋದನ್ನ ಸ್ವತಃ ನಾನು ಮಾಡಿದ್ದು ಅಂತ ಹೇಳ್ತೀವಿ. ಸ್ವತಃ ಅಂತಂದ್ರೆ ನಾನು ಯಾರ ಸಹಾಯವನ್ನ ತಗೊಳ್ಳದೆ ನಾನೇ ಇದನ್ನ ಮಾಡಿದೆ ಅಂತ ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಸ್ವತಃ. ಈ ಆತ್ಮ ಅನ್ನುವಂತಹದ್ದು ಸ್ವತಃ ವಿಭಾತಿ ಅಂತಂದ್ರೆ ತಾನೇ ತನ್ನನ್ನು ಬೆಳಗ್ತಾ ಇದೆ ಹಾಗೂ ಎಲ್ಲವನ್ನ ಅದು ಬೆಳಗಿಸ್ತಾ ಇದೆ. ಯಾಕೆ ಹಾಗೆ ಅದು ಸ್ವಯಂ ಪ್ರಭೆ ಅಂತಂದ್ರೆ ಇಟ್ ಈಸ್ ಶುದ್ಧ ಚೇತ. ಅದು ಬಹಳ ಪರಿಶುದ್ಧವಾಗಿರುವಂತಹ ಚೈತನ್ಯ ಸ್ವರೂಪಿಯದು. ಆತ್ಮ ಅಂತ ಹೇಳಿದಾಗ ಅದನ್ನ ಪ್ಯೂರ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾರೆ. ಪ್ಯೂರ್ ಕಾನ್ಶಿಯಸ್ನೆಸ್ ಅಂತಂದ್ರೆ ಪರಿಶುದ್ಧವಾದ ಪ್ರಜ್ಞೆ ಅಂತ ಹೇಳ್ತಾರೆ. ಶುದ್ಧ ಅಥವಾ ಪರಿಶುದ್ಧ ಅಂತ ಹೇಳಿದಾಗ ಅಲ್ಲಿ ಏನೂ ಇರೋದಿಲ್ಲ. ಏನಾದರೂ ಇದೆ ಅಂತಂದಾಗ ಅದು ಒಂದಕ್ಕೆ ಒಂದು ಅಂಟ್ಕೊಂಡಿದೆ ಅಂತ. ಏನೂ ಇಲ್ಲ ಅಂತಂದ್ರೆ ಮಾತ್ರ ಶುದ್ಧ. ಏನೋ ಒಂದು ಅಂಟ್ಕೊಂಡಿದೆ ಅಂತಂದ್ರೆ ಅದನ್ನು ಶುದ್ಧ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಈ ಒಂದು ಪ್ರಜ್ಞೆ ಎನ್ನುವಂತಹದ್ದು ಪರಿಶುದ್ಧವಾಗಿರುವ ಕಾರಣದಿಂದ ಅದು ತನ್ನನ್ನು ತಾನು ಬೆಳಗಿಸಿಕೊಂಡು ಉಳಿದ ಎಲ್ಲವುಗಳನ್ನು ಅದು ಬೆಳಗ್ತಾ ಇದೆ. ಆತ್ಮ ಅನ್ನುವಂತಹದ್ದು ಅಷ್ಟೊಂದು ಪ್ಯೂರ್ ಆಗಿರೋದ್ರಿಂದ ಮತ್ತು ಬಹಳ ಸೂಕ್ಷ್ಮವಾಗಿರೋದ್ರಿಂದ ಯಾವ ಸ್ಥೂಲಕ್ಕೂ ಕೂಡ ಅದು ಸಿಗೋದಿಲ್ಲ. ಯಾವ ಒಂದು ಸ್ಥೂಲವು ಈ ಒಂದು ಸೂಕ್ಷ್ಮವನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಸೂಕ್ಷ್ಮ ಅಂತ ಹೇಳಿದಾಗ ಅದು ಹೀಗೆ ಯಾರ ಕಣ್ಣಿಗೂ ಕೂಡ ಅದು ಬೀಳೋದಿಲ್ಲ. ಕಣ್ಣಿಗಾಗಲಿ ಮನಸ್ಸಿಗಾಗಲಿ ಇಂದ್ರಿಯಗಳಿಗಾಗಲಿ ಸಿಗದೇ ಇರೋಷ್ಟು ಸೂಕ್ಷ್ಮ. ದಟ್ ಈಸ್ ದಿ ಕ್ವಾಲಿಟಿ ಆಫ್ ಆತ್ಮ. ಆತ್ಮಕ್ಕೆ ಇಂತಹ ಒಂದು ಕ್ವಾಲಿಟಿ ಇದೆ ಅಂತಂದ್ರೆ ಆ ಕ್ವಾಲಿಟಿ ಅನ್ನುವಂತಹದ್ದು ಒಂದು ವಿಶೇಷ ಶಕ್ತಿ. ಇಲ್ಲಿ ಆತ್ಮ ಅಂತ ಹೇಳಿದಾಗ ದಟ್ ವಿಶೇಷ ಅನ್ನುವಂತಹದ್ದು ಅದರ ಸ್ವಭಾವವೇ ಆಗಿದೆ. ನಾವು ವಿಶೇಷವನ್ನು ನಾವು ಅಂಟಿಸ್ಕೋತೀವಿ, ಆದರೆ ಆತ್ಮ ಅನ್ನುವಂತಹದ್ದಕ್ಕೆ ವಿಶೇಷ ಅನ್ನುವಂತಹದ್ದು ಅದರ ಸ್ವರೂಪ, ಅದರ ಸ್ವಭಾವವೇ ಅದಾಗಿದೆ. ಆದ್ದರಿಂದ ಆತ್ಮಕ್ಕೆ ಇಂತಹ ಕ್ವಾಲಿಟಿ ಇದೆ ಅಂತ ನಾವು ಹೊಗಳ್ತೀವಿ, ಆದರೆ ಆತ್ಮ ಅಂತ ಹೇಳಿದಾಗ ಅದರ ನೇಚರೇ ಹೀಗೆ, ಅದರ ಸ್ವಭಾವವೇ ಹೀಗೆ. ಆತ್ಮದ ಸ್ವಭಾವ ಯಾವುದು ಅಂತಂದ್ರೆ ಶುದ್ಧ ಚೇತ. ಶುದ್ಧ ಚೇತ ಅಂತಂದ್ರೆ ಪ್ಯೂರ್ ಕಾನ್ಶಿಯಸ್ನೆಸ್, ಪರಿಶುದ್ಧವಾದ ಪ್ರಜ್ಞೆ ಅಂತ ಹೇಳ್ತೀವಿ. ಬಿಕಾಸ್ ಇಟ್ ಈಸ್ ಪರಿಶುದ್ಧವಾದ ಪ್ರಜ್ಞೆ, ಅದು ಬೆಳಗಲೇಬೇಕು. ಅದು ಪರಿಶುದ್ಧವಾಗಿರೋದ್ರಿಂದ ಅದು ಬೆಳಗ್ತಾ ಇದೆ. ಉದಾಹರಣೆಗೆ ಬೆಂಕಿಯ ಜ್ವಾಲೆ ಅಂತ ಹೇಳ್ತೀನಿ. ಅಗ್ನಿಯ ಜ್ವಾಲೆನಲ್ಲಿ ನಾನು ಆ ಅಗ್ನಿಯ ಜ್ವಾಲೆಯನ್ನ ಪೂರ್ಣವಾಗಿ ನಾನು ನೋಡಿದೆ ಅಂತ ಹೇಳಿದಾಗ ಅಗ್ನಿಯ ಜ್ವಾಲೆನಲ್ಲಿ ಎಲ್ಲೂ ಕೂಡ ಹೊಗೆ ಇರಬಾರ್ದು. ಆ ಹೊಗೆ ಎನ್ನುವಂತಹದ್ದೇನಾದ್ರೂ ಆ ಜ್ವಾಲೆಯ ಜೊತೆನಲ್ಲಿ ಮಿಕ್ಸ್ ಆಗಿದ್ರೆ ಒಂದು ಭಾಗ ಹೊಗೆ ಇರುತ್ತೆ, ಮತ್ತೊಂದು ಭಾಗ ಬೆಂಕಿ ಇರುತ್ತೆ. ಆದರೆ ಆ ಒಂದು ಜ್ವಾಲೆಯನ್ನ ಸಂಪೂರ್ಣವಾಗಿ ನೋಡದೆ ಅಂತಂದಾಗ ಅಲ್ಲಿ ಯಾವ ಒಂದು ಅಟ್ಯಾಚ್ಮೆಂಟ್ಗಳು ಕೂಡ ಇರೋದಿಲ್ಲ. ಜ್ವಾಲೆಗೆ ಏನಾದರೂ ಬೇರೆ ಏನಾದರೂ ಅಂಟು ನಂಟುಗಳಿದ್ರೆ ನಾವು ಪೂರ್ಣ ಪ್ರಮಾಣದಲ್ಲಿ ಜ್ವಾಲೆಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಆತ್ಮ ಅಂತ ಹೇಳಿದಾಗ ಆತ್ಮ ಈಸ್ ವೆರಿ ಪ್ಯೂರ್. ಆತ್ಮದ ಸ್ಥಾನವೇ ಬಹಳ ಉನ್ನತ. ಉನ್ನತ ಅಂತಂದ್ರೆ ಬಹಳ ಎತ್ತರದಲ್ಲಿರುವಂತಹದ್ದು.
ಅದರ ಎತ್ತರಕ್ಕೆ ನಾವು ಯಾರೂ ಹೋಗೋಕ್ಕಾಗೋದಿಲ್ಲ, ಅದರ ಸ್ಥಾನವನ್ನು ನಾವು ಯಾರೂ ಮುಟ್ಟೋಕ್ಕಾಗೋದಿಲ್ಲ. ಆತ್ಮದ ಸ್ಥಾನಕ್ಕೆ ಹೋಗೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆತ್ಮ ಅಂತ ಹೇಳಿದಾಗ ಅದು ಸಚ್ಚೆ ಸೂಕ್ಷ್ಮ. ಆದ್ದರಿಂದ ಇಷ್ಟು ಸೂಕ್ಷ್ಮವನ್ನು ಮುಟ್ಟುವಂತಹ ಶಕ್ತಿ ಯಾವ ಸ್ಥೂಲಕ್ಕೂ ಇಲ್ಲ. ಆದ್ದರಿಂದ ಆತ್ಮ ಅಂತ ಹೇಳಿದಾಗ ಹೀ ಈಸ್ ದಿ ಅಲ್ಟಿಮೇಟ್ ಸೀಯರ್. ಅದರಿಂದ ಆತ್ಮನನ್ನ ಸಾಕ್ಷಿ ಅಂತ ಹೇಳ್ತೀವಿ. ಆತ್ಮ ಅಂತಂದ್ರೆ ಪರಮಾತ್ಮ ಅನ್ನೋ ಅರ್ಥ ಕೂಡ. ಅದಕ್ಕೆ ಭಗವಂತನನ್ನ ಸಾಕ್ಷಿ ಅಂತ ಹೇಳ್ತೀವಿ. ಯಾಕೆ ನಾವು ಪರಮಾತ್ಮನನ್ನ ಸಾಕ್ಷಿ ಅಂತ ಹೇಳ್ತೀವಿ ಅಂತಂದ್ರೆ, ಪರಮಾತ್ಮ ಅನ್ನುವಂತಹವನು ಎಲ್ಲ ಕಡೆ ಇರ್ತಾನೆ, ಎಲ್ಲವನ್ನ ನೋಡ್ತಾ ಇರ್ತಾನೆ. ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀವಿ, ನಾನು ಈ ಒಂದು ಕೆಲಸವನ್ನ ಮಾಡಿದೆ, ಯಾರೂ ನೋಡಲಿಲ್ಲ, ನಾನೀಗ ತಪ್ಪಿಸ್ಕೋಬಹುದು ಅಂತ ನಾನು ಹೇಳ್ತೀನಿ. ಆದರೆ ಈ ಒಂದು ಲೋಕದ ಜನಗಳಿಂದ ನಾನು ತಪ್ಪಿಸ್ಕೋಬಹುದು, ಆದರೆ ಭಗವಂತನ ದೃಷ್ಟಿಯಿಂದ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಭಗವಂತ ಅಥವಾ ಪರಮಾತ್ಮ ಅಂತ ಹೇಳಿದಾಗ ಹೀ ಈಸ್ ದಿ ಅಲ್ಟಿಮೇಟ್ ಸಿಯರ್, ಹೀ ಈಸ್ ದಿ ಸಾಕ್ಷಿಭೂತ. ಅವನು ಎಲ್ಲವನ್ನ ನೋಡ್ತಾ ಇರ್ತಾನೆ, ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅವನು ಹೇಗೆ ಎಲ್ಲವನ್ನ ನೋಡ್ತಾನೆ ಅಂತಂದ್ರೆ, ಅವನ ಸ್ಥಾನವೇ ಆ ರೀತಿ ಇರುತ್ತೆ. ಅವನು ಅಷ್ಟು ದೊಡ್ಡ ಉನ್ನತವಾದ ಸ್ಥಾನದಲ್ಲಿರೋದ್ರಿಂದ ಆತ್ಮನ ಕಣ್ಣಿಗೆ ಎಲ್ಲವೂ ಕಾಣ್ತಾ ಇರುತ್ತೆ. ಆದ್ರಿಂದ ಆತ್ಮನ ಕ್ವಾಲಿಟಿ ಅಥವಾ ಆತ್ಮನ ಸ್ವರೂಪ ಅಂತಂದ್ರೆ ಇಟ್ ಈಸ್ ವೆರಿ ಪ್ಯೂರ್. ವಸ್ತುಸ್ಥಿತಿ ಈ ರೀತಿ ಇರೋದ್ರಿಂದ ಯಾವ ಜಡಗಳಿಗೂ ಕೂಡ ಈ ಒಂದು ಶುದ್ಧ ಚೈತನ್ಯವನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಏನು ಅಂತಂದ್ರೆ, ವಾಯು ಅಂತ ಹೇಳ್ತೀವಿ. ಈ ವಾಯು ಅನ್ನುವಂತಹದ್ದು ಬಹಳ ಸೂಕ್ಷ್ಮ. ವಾಯು ಅನ್ನುವಂತಹದ್ದು ಎಷ್ಟು ಸೂಕ್ಷ್ಮ ಅಂತಂದ್ರೆ, ವಾಯು ಇದೆ ಅನ್ನೋದು ಗೊತ್ತಾಗ್ತಾ ಇದೆ, ಆದರೆ ಆ ಒಂದು ಗಾಳಿ ಅಥವಾ ವಾಯುವನ್ನ ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ವಾಯುವನ್ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂದ ಮಾತ್ರಕ್ಕೆ ವಾಯು ಇಲ್ಲ ಅಂತ ನಾವು ಹೇಳಕ್ಕಾಗದೇ ಇಲ್ಲ. ಆ ವಾಯು ಅಥವಾ ಗಾಳಿ ಎನ್ನುವಂತಹದ್ದು ಇರೋದ್ರಿಂದಲೇ ನಮ್ಮಲ್ಲಿ ಉಸಿರಾಟ ಆಗ್ತಾ ಇದೆ, ನಾವಿನ್ನೂ ಬದುಕಿರುವಂತಹದ್ದು. ನಾವು ಹೇಗೆ ಉಸಿರಾಟವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಬಿಕಾಸ್ ಆಫ್ ದಿ ವಾಯು. ದಟ್ ಚೈತನ್ಯ, ದಟ್ ವಾಯು ಅಂತಂದ್ರೆ ದಟ್ ಚೈತನ್ಯ ಈಸ್ ಎವ್ರಿವೇರ್. ಆದರೆ ಆ ವಾಯು ಎಷ್ಟು ಸೂಕ್ಷ್ಮ ಅಂತಂದ್ರೆ, ನಾವು ಗಾಳಿಯನ್ನ, ವಾಯುವನ್ನ, ಆ ಒಂದು ಚೈತನ್ಯವನ್ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ವಾಯುವನ್ನ ನಾನು ನೋಡ್ತಾ ಇಲ್ಲ ಅಂದ ಮಾತ್ರಕ್ಕೆ ವಾಯುವನ್ನ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ವಾಯು ಅನ್ನುವಂತಹವನು ಎಲ್ಲ ಕಡೆ ಇದ್ದು, ಎಲ್ಲ ಕಡೆ ಅವನ ಇರುವಿಕೆಯ ಕಾರಣದಿಂದ ಸಮಸ್ತ ಜೀವರಾಶಿಗಳು ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿವೆ. ಇಂತಹ ಸೂಕ್ಷ್ಮವಾದ ವಾಯುವನ್ನ ನೀರು ಅಂತ ಹೇಳ್ತೀವಿ, ವಾಟರ್ ಅಂತ ಹೇಳ್ತೀವಿ. ವಾಟರ್ ಅನ್ನುವಂತಹದ್ದು ಸ್ಥೂಲ. ಯಾಕೆ ಅಂತಂದ್ರೆ ವಾಯು ಅನ್ನುವಂತಹದ್ದು ಕಣ್ಣಿಗೆ ಕಾಣೋದಿಲ್ಲ. ಆದರೆ ನೀರು ಅಂತ ಹೇಳಿದಾಗ ನೀರನ್ನ ನಾವು ನೋಡಬಹುದು, ನೀರನ್ನ ಮುಟ್ಟಬಹುದು, ನೀರಿನ ರುಚಿಯನ್ನು ನಾವು ನೋಡಬಹುದು. ಪಂಚಭೂತಗಳಲ್ಲಿ ವಾಯು ಅನ್ನುವಂತಹದ್ದು ಒಂದು, ನೀರು ಅನ್ನುವಂತಹದ್ದು ಒಂದು. ಆದರೆ ಅದೇ ಪಂಚಭೂತಗಳಲ್ಲಿ ವಾಯು ಅನ್ನುವಂತಹದ್ದು ಬಹಳ ಸೂಕ್ಷ್ಮ, ಅದು ಕಣ್ಣಿಗೆ ಕಾಣೋದೇ ಇಲ್ಲ. ಆದರೆ ಅದು ತನ್ನ ಇರುವಿಕೆಯನ್ನು ತೋರಿಸುತ್ತೆ. ಗಾಳಿಯನ್ನ ಬೀಸುತ್ತೆ, ಚರ್ಮವನ್ನ ತಾಕತ್ತೆ. ಗಾಳಿ ನಮ್ಮ ಚರ್ಮವನ್ನ ತಾಕಿದಾಗ ಅದರ ಅನುಭವವನ್ನು ಕುರಿತು ನಾವು ಹೇಳ್ತೀವಿ, ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಂತ ಹೇಳ್ತೀವಿ. ಆದರೆ ಆ ಗಾಳಿಯನ್ನ ನಾವು ನೋಡೋದಕ್ಕಾಗೋದಿಲ್ಲ. ಅದೇ ರೀತಿ ನೀರು ಅಂತ ಹೇಳಿದಾಗ ನೀರನ್ನ ಮುಟ್ಟಬಹುದು, ನೀರನ್ನ ನೋಡಬಹುದು. ನೀರನ್ನ ನೋಡಿರೋದ್ರಿಂದ ಇಂತಹದನ್ನ ನೀರು ಅಂತ ನಾವು ಗುರುತಿಸ್ತೀವಿ, ನೀರಿನ ರುಚಿ ನೋಡ್ತೀವಿ. ಆದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಟಚ್ ದಿ ಏರ್ ವಿತ್ ವಾಟರ್. ಆ ನೀರನ್ನು ಹಿಡ್ಕೊಂಡು ನಾವು ಗಾಳಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ನೀರು ಕಣ್ಣಿಗೆ ಕಾಣಿಸ್ತಾ ಇದೆ, ಗಾಳಿ ಕಾಣಿಸ್ತಾ ಇಲ್ಲ. ಅದರಿಂದ ನೀರಿನ ಮೂಲಕ ನಾನು ಗಾಳಿಯನ್ನು ಮುಟ್ಟಬಹುದಾ ಅಂತಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಪಂಚಭೂತಗಳಲ್ಲಿ ಕೆಲವುಗಳು ಬಹಳ ಸೂಕ್ಷ್ಮವಾಗಿರುತ್ತೆ,
ಕೆಲವುಗಳು ಫಿಸಿಕಲ್ ಇನ್ ನೇಚರ್ ಅಂತಂದರೆ ಸ್ಥೂಲವಾಗಿರುತ್ತೆ. ಕೆಲವುಗಳನ್ನು ನಾವು ಅನುಭವಿಸ್ಬೋದು. ಬೆಂಕಿ ಅಂತ ಹೇಳಿದಾಗ ಪಂಚಭೂತಗಳಲ್ಲಿ ಬೆಂಕಿ, ಅಗ್ನಿ ಎನ್ನುವಂತಹದ್ದು ಒಂದು. ಅಗ್ನಿಯನ್ನು ನಾವು ನೋಡಬಹುದು, ಅಗ್ನಿಯ ಫೀಲ್ ಆಗುತ್ತೆ. ನೀರನ್ನ ನೋಡಬಹುದು, ಭೂಮಿಯನ್ನು ನೋಡಬಹುದು. ಆದರೆ ಇದೇ ಪಂಚಭೂತಗಳಲ್ಲಿ ಮತ್ತೆರಡಾಗಿರುವಂತಹ ಆಕಾಶ ಅಂದರೆ ಸ್ಪೇಸ್ನಾಗಲಿ ಏರ್ನಾಗಲಿ ನಾವು ನೋಡೋಕ್ಕಾಗೋದೇ ಇಲ್ಲ. ಆದರೆ ಬಹಳ ಅಪರೂಪಕ್ಕೆ ಒಮ್ಮೆ ಈ ಒಂದು ವಾಯು ಮತ್ತು ನೀರು ಅನ್ನುವಂತಹದ್ದು ದೇ ಮೀಟ್, ಪರಸ್ಪರ ಅವು ಸಂಧಿಸುತ್ತೆ. ನಮ್ಮ ವಿಜ್ಞಾನ ಇಂತಹದನ್ನು ಏರೋಸಾಲ್ ಅಂತ ಕರೆಯುತ್ತೆ. ಅದರ ಅರ್ಥ ಲಿಕ್ವಿಡ್ ಡ್ರಾಪ್ಲೆಟ್ಸ್ ಇನ್ ದ ಏರ್ ಅಂತ ಹೇಳ್ತೀವಿ. ಅಂತಂದ್ರೆ ಗಾಳಿಯಲ್ಲಿ ಆ ನೀರಿನ ಅಂಶ, ತೇವಾಂಶ ಅನ್ನುವಂತಹದ್ದು ಇದೆ. ಪ್ರಕೃತಿಯಲ್ಲಿ ಕೆಲವು ಬದಲಾವಣೆಗಳಾದಾಗ ಪ್ರಕೃತಿಯಲ್ಲಿ ಇವುಗಳನ್ನು ಕೆಲವು ಬಾರಿ ಬಹಳ ಸಹಜವಾಗಿ ನಾವು ನೋಡ್ತೀವಿ. ಹಾಗೂ ಮನುಷ್ಯ ಅನೇಕ ಬಾರಿ ತನ್ನ ಪ್ರಯತ್ನಗಳಿಂದ ಇವುಗಳನ್ನು ತಯಾರು ಮಾಡ್ತಾನೆ. ಇಟ್ ಈಸ್ ಕಾಲ್ಡ್ ಇನ್ವೆನ್ಷನ್. ಅವನು ವಿಜ್ಞಾನದ ಮೂಲಕ ಇವನ್ನೆಲ್ಲ ಪರಿಷ್ಕರಿಸ್ತಾನೆ. ಪ್ರಕೃತಿಯಲ್ಲಿ ಇವುಗಳನ್ನು ಕೆಲವು ಬಾರಿ ಬಹಳ ಸಹಜವಾಗಿ ನಾವು ನೋಡಬಹುದು. ಹೇಗೆ ಅಂತಂದ್ರೆ ಪ್ರಕೃತಿ ಸಹಜವಾಗಿ ನಿರ್ಮಾಣವಾಗುವಂತಹ ಏರೋಸಾಲ್ ಅಂತಂದ್ರೆ ಮಂಜು. ಕೆಲವು ಋತುಗಳಲ್ಲಿ, ಕೆಲವು ಸೀಸನ್ಗಳಲ್ಲಿ ಬೆಳಗಿನ ಸಮಯದಲ್ಲಿ ಸೂರ್ಯೋದಯವಾದ ನಂತರದಲ್ಲಿ ಹಿಮ ಸುರಿತಾ ಇದೆ ಅಂತ ಹೇಳ್ತೀವಿ. ಬೆಳಗಿನ ಸಮಯದಲ್ಲಿ ನಾವು ಎದ್ದಾಗ ಗೊತ್ತಾಗುತ್ತೆ ಮಂಜು ಸುರಿತಾ ಇದೆ ಅಂತ ಹೇಳ್ತೀವಿ. ಹೀಗೆ ಮಂಜು ಸುರಿತಾ ಇದೆ ಅಂತ ಹೇಳಿದಾಗ ಅಲ್ಲಿ ನೇರವಾಗಿ ನಾವು ನೀರನ್ನ ನೋಡೋಕ್ಕಾಗೋದಿಲ್ಲ, ನೇರವಾಗಿ ಅಲ್ಲಿ ಗಾಳಿ ಇದೆ ಎನ್ನುವಂತಹ ಅನುಭವ ಕೂಡ ಆಗೋದಿಲ್ಲ. ಆದರೆ ಮಂಜು ಸುರಿತಾ ಇರುವಂತಹದ್ದು ಕಾಣುತ್ತೆ. ನಾವೇ ಹೇಳ್ತೀವಿ ಮಂಜು ಸುರಿತಾ ಇದೆ, ಬಹಳ ತಣ್ಣಗಿದೆ ಅಂತ ಹೇಳ್ತೀವಿ. ಹೀಗೆ ಮಂಜು ಸುರಿದಾಗ ಅಲ್ಲಿ ನೆಲ ಒದ್ದೆಯಾದ ಲಕ್ಷಣ ಇರೋದಿಲ್ಲ. ಆದರೆ ಗೋಡೆ ಮೇಲೆ ಅಥವಾ ನಾವು ನಿಲ್ಲಿಸಿರುವಂತಹ ವಾಹನದ ಮೇಲೆ ಅಲ್ಲಲ್ಲಿ ನೀರಿನ ಬಿಂದುಗಳು ಕಾಣುತ್ತೆ. ಮಂಜು ಸುರಿತಾ ಇದೆ ಅಂತ ಹೇಳಿ ನಾವು ಅಲ್ಲಿ ಹೋಗಿ ನಿಂತ್ಕೊಂಡಾಗ ನಾವು ಆ ಕ್ಷಣದಲ್ಲಿ ಒದ್ದೆ ಆಗೋದಿಲ್ಲ, ತಣ್ಣಗಿನ ಒಂದು ಫೀಲ್ ಆಗುತ್ತಷ್ಟೆ. ಆದರೆ ಎಷ್ಟೋ ಹೊತ್ತಾದ ಮೇಲೆ ನಾವು ನಿಲ್ಲಿಸಿರುವಂತಹ ವಾಹನದ ಮೇಲೆ ಆ ನೀರು, ಮಂಜು ಕರಗಿ ನೀರಾಗಿ ಅಲ್ಲಿ ಹನಿಯಾಗಿರುತ್ತೆ. ಅದನ್ನೆಲ್ಲ ನಾವು ನೋಡ್ತೀವಿ. ನಮ್ಮ ದೇಹಕ್ಕೂ ಕೂಡ ಅದರ ಸ್ಪರ್ಶವಾಗುತ್ತೆ, ಗಾಳಿಯ ಅನುಭವ ಆಗುತ್ತೆ, ನೀರಿನ ಅನುಭವ ಕೂಡ ಆಗುತ್ತೆ. ಆದರೆ ನಾವೇ ನೇರವಾಗಿ ನೀರಿನ ಮೂಲಕ ಗಾಳಿಯನ್ನು ಮುಟ್ಟೋದಕ್ಕೆ ಆಗೋದಿಲ್ಲ. ಹೀಗೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೀಟ್ ಅಂಡ್ ಟಚ್ ಥ್ರೂ ವಾಟರ್. ನಾವು ಗಾಳಿಯನ್ನು ಮುಟ್ಟೋದಕ್ಕೆ ಆಗೋದಿಲ್ಲ, ಬಿಕಾಸ್ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಗಾಳಿಯಂತೆ ಆಕಾಶ ಕೂಡ ಬಹಳ ಸೂಕ್ಷ್ಮ. ಈ ಆಕಾಶ ಅನ್ನುವಂತಹದ್ದು ಎಲ್ಲವುಗಳಿಗೂ ಅವಕಾಶವನ್ನು ಕೊಡುತ್ತೆ. ಆದರೆ ಈ ಆಕಾಶ ಅನ್ನುವಂತಹದ್ದು ಯಾವುದಕ್ಕೂ ಅಂಟಿಕೊಂಡಿಲ್ಲ. ಆಕಾಶ ಎಲ್ಲವುಗಳಿಗೂ ಅವಕಾಶವನ್ನು ಕೊಟ್ಟು ಎಲ್ಲವುಗಳನ್ನು ತನ್ನಲ್ಲಿ ಇಟ್ಕೊಂಡಿದೆ, ಆದರೆ ಅದು ಯಾವುದನ್ನು ಅಂಟಿಸ್ಕೊಂಡಿಲ್ಲ. ಅದರಿಂದ ಯು ಕೆನಾಟ್ ಟಚ್ ದಿ ಸ್ಕೈ ಅಂತ ಹೇಳ್ತಾರೆ. ನೀನು ಆಕಾಶನ ಮುಟ್ಟೋಕ್ಕಾಗದೇ ಇಲ್ಲ ಅಂತ ಹೇಳ್ತಾರೆ. ಆಕಾಶ ಅಂತ ಹೇಳಿದಾಗ ಇಟ್ ಈಸ್ ಅನ್ಟಚ್ಡ್ ಅಂತ ಶಾಸ್ತ್ರ ಕೂಡ ಹೇಳುತ್ತೆ. ಹೀಗೆ ಪಂಚಭೂತಗಳಲ್ಲಿ ಕೆಲವುಗಳನ್ನು ಮುಟ್ಟೋಕ್ಕಾಗೋದಿಲ್ಲ, ಕೆಲವುಗಳನ್ನು ನೋಡೋಕ್ಕಾಗೋದಿಲ್ಲ. ಹೀಗೆ ಹೇಳಿದ ಮಾತ್ರಕ್ಕೆ ಅವುಗಳನ್ನ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಈ ಪಂಚಭೂತಗಳಿಗೆ ಕಾರಣ ಯಾರು ಅಂತಂದ್ರೆ ಆತ್ಮ. ಆತ್ಮನಿಂದ ಈ ಪಂಚಭೂತಗಳೆಲ್ಲವೂ ನಿರ್ಮಾಣ ಆಗಿರುತ್ತೆ. ಆದರೂ ಕೂಡ ಈ ಆತ್ಮ ಯಾವ ಪಂಚಭೂತಗಳಿಗೂ ತನ್ನನ್ನು ತಾನು ತೋರ್ಪಡಿಸ್ಕೊಂಡಿಲ್ಲ. ಅಂತಂದ್ರೆ ಈ ಆತ್ಮನನ್ನ ಅರಿಯುವಂತಹ ಶಕ್ತಿ ಈ ಪಂಚಭೂತಗಳಿಗೂ ಕೂಡ ಇಲ್ಲ. ಆತ್ಮನಿಂದ ಆಕಾಶ ಉಂಟಾಗಿದೆ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಭೂಮಿ, ಭೂಮಿಯಲ್ಲಿ ಸಸ್ಯಗಳು, ಸಸ್ಯಗಳ ಕಾರಣದಿಂದ ಜೀವ ಉತ್ಪನ್ನನಾಗ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಆತ್ಮನಿಂದ ಇವೆಲ್ಲ ಉಂಟಾಗುತ್ತೆ.
ಆದರೆ ಇವುಗಳು ಯಾವುದಕ್ಕೂ ಆತ್ಮನನ್ನು ತಿಳ್ಕೊಳ್ಳುವಂತಹ ಶಕ್ತಿ ಇಲ್ಲ. ಆತ್ಮ ಆಕಾಶವನ್ನು ನಿರ್ಮಾಣ ಮಾಡ್ತಾನೆ, ನಂತರ ವಾಯುವನ್ನು ನಿರ್ಮಾಣ ಮಾಡ್ತಾನೆ, ನಂತರ ಅಗ್ನಿ, ಆಮೇಲೆ ನೀರು, ಪೃಥ್ವಿ, ಹೀಗೆ ಎಲ್ಲವನ್ನ ಅವನೇ ನಿರ್ಮಾಣ ಮಾಡ್ತಾನೆ. ಆತ್ಮನ ಕಾರಣದಿಂದ ಇವೆಲ್ಲ ಬಂದಿರುತ್ತೆ, ಇವೆಲ್ಲ ಆತ್ಮನಿಂದ ಬಂದಿರುತ್ತೆ. ಆದರೆ ಇವುಗಳು ಯಾವುದಕ್ಕೂ ಕೂಡ ಆತ್ಮನನ್ನು ನೋಡುವಂತಹ ಶಕ್ತಿ ಇಲ್ಲ. ಯಾಕೆ ನೋಡಕ್ಕಾಗೋದಿಲ್ಲ ಅಂತಂದ್ರೆ ಆತ್ಮ ಅನ್ನುವಂತಹದ್ದು ಅಷ್ಟೊಂದು ಸೂಕ್ಷ್ಮ. ಪಂಚಭೂತಗಳಿಗೆ ಆತ್ಮನನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಮೇಲೆ ನಮ್ಮ ಮನೋ ಇಂದ್ರಿಯಗಳಿಗೆ ಆತ್ಮನನ್ನ ತಿಳ್ಕೊಳ್ಳುವಂತಹ ಶಕ್ತಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆತ್ಮ ಅಂತಂದ್ರೆ ಇಟ್ ಈಸ್ ಪರಿಶುದ್ಧ, ಶುದ್ಧ ಚೇತ, ಪ್ಯೂರ್ ಕಾನ್ಷಿಯಸ್ನೆಸ್. ಅದು ಪ್ಯೂರ್ ಕಾನ್ಷಿಯಸ್ನೆಸ್ ಆಗಿರೋದ್ರಿಂದ ಅದರ ಝೋನ್ ಅಂತಂದ್ರೆ ಅದರ ಸ್ಥಾನ ಬಹಳ ಉನ್ನತವಾಗಿದೆ, ಬಹಳ ಎತ್ತರ. ಅದು ಯಾವುದಕ್ಕೂ ಕೂಡ ನಿಲುಕೋದಿಲ್ಲ. ಇಲ್ಲಿ ಈ ಸೃಷ್ಟಿಯಲ್ಲಿ ಜಡ ಮತ್ತು ಚೈತನ್ಯ ಅಂತ ಹೇಳ್ತೀವಿ, ಅವೆಲ್ಲವನ್ನ ನಾವು ನೋಡ್ತೀವಿ. ಆದರೆ ಜಡವಾಗಲಿ ಚೈತನ್ಯವಾಗಲಿ ಒಂದಕ್ಕೊಂದು ಮುಟ್ಟೋದಿಲ್ಲ. ಹೇಗೆ ಆಕಾಶದಲ್ಲಿ ಅನೇಕಗಳಿದ್ರೂ ಕೂಡ ಆಕಾಶ ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಆಕಾಶ ಈಸ್ ಅನ್ಟಚ್ಡ್. ಆದ್ರಿಂದ ಆತ್ಮನನ್ನ ಶುದ್ಧ ಚೇತ ಅಂತ ಯಾಕೆ ಕರೆದಿದೆ ಅಂತಂದ್ರೆ ಆತ್ಮ ಅನ್ನುವಂತಹದ್ದು ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಅಸಂಗಹ. ಅದು ಪ್ಯೂರ್ ಕಾನ್ಷಿಯಸ್ನೆಸ್ ಆಗಿದೆ. ಅದು ಪ್ಯೂರ್ ಕಾನ್ಷಿಯಸ್ ಆಗಿರೋದ್ರಿಂದ ಅದು ಸ್ವತಃ ವಿಭಾತಿ. ಅದು ತನ್ನನ್ನು ತಾನು ಬೆಳಕೋತಾ ಇದೆ, ತಾನು ಬೆಳಗಿ ಎಲ್ಲವನ್ನ ಅದು ಬೆಳಗ್ತಾ ಇದೆ. ಹೀಗೆ ತನ್ನನ್ನು ತಾನು ಬೆಳಗಿ ಎಲ್ಲವನ್ನು ಅದು ಬೆಳಗ್ತಾ ಇರೋದ್ರಿಂದ ಅದನ್ನ ಪ್ರಕಾಶ ಸ್ವರೂಪ ಅಂತ ಕರೀತೀವಿ. ಪ್ರಕಾಶ ಸ್ವರೂಪ ಅಂತಂದ್ರೆ ಸದಾ ತನಗೆ ತಾನೇ ಬೆಳಗುವಂತಹದ್ದು ಮತ್ತು ಬೇರೆ ಎಲ್ಲವನ್ನ ಅದು ಬೆಳಗಿಸುತ್ತೆ. ಅದರ ಸ್ವಭಾವವೇ ಸ್ವಯಂ ಪ್ರಕಾಶ. ಅದರ ಸ್ವಭಾವವೇ ಸ್ವಯಂ ಪ್ರಕಾಶ ಆಗಿರೋದ್ರಿಂದ ಇಟ್ ಈಸ್ ವೆರಿ ಪ್ಯೂರ್. ಬಿಕಾಸ್ ಇಟ್ ಈಸ್ ವೆರಿ ಪ್ಯೂರ್, ಅದು ತನ್ನನ್ನು ತಾನು ತೋರಿಸ್ಕೋತಾ ಇದೆ. ಆದ್ರಿಂದ ಆತ್ಮ ಎಲ್ಲಿ ಅಂತ ನಾವು ಹುಡುಕುವಂತಹ ಪ್ರಶ್ನೆನೇ ಬೇಡ. ಆತ್ಮನನ್ನು ಹುಡುಕಬಾರದು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ನೀನೇ ಆತ್ಮ, ಆತ್ಮಸ್ವರೂಪಿ ನೀನು. ನೀನು ಆತ್ಮಸ್ವರೂಪಿ ಆಗಿರೋದ್ರಿಂದ ನೀನು ಯಾಕೆ ಆತ್ಮನನ್ನು ಹುಡುಕ್ತೀಯ? ಹೀಗೆ ಹೇಳಿದಾಗ ಆತ್ಮ ಇದೆ ಅನ್ನೋದಕ್ಕೆ ಏನ್ ಪ್ರೂಫ್ ಅನ್ನುವಂತಹ ಪ್ರಶ್ನೆ ಇದೆ. ಆ ಪ್ರಶ್ನೆಗಾಗಿ ನೀನು ಆತ್ಮನನ್ನು ಹುಡುಕುವಂತಹ ಅವಶ್ಯಕತೆ ಇಲ್ಲ. ಆತ್ಮ ಅನ್ನುವಂತಹದ್ದು ಸದಾ ಇರುವಿಕೆ, ಅದು ಸದಾ ಶಾಶ್ವತವಾಗಿರುತ್ತೆ. ಇಟ್ ಈಸ್ ಅವಿನಾಶಿ. ಸ್ವಲ್ಪ ನಾವೇ ಯೋಚನೆ ಮಾಡಬೇಕು. ನಾವು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ? ಹಸ್ತಮಲಕ ಇಲ್ಲಿ ಏನನ್ನ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಯಾವುದೋ ಒಂದು ತಿಳಿಯದೇ ಇರುವಂತಹ ಒಂದು ವಸ್ತುವಿನ ಬಗ್ಗೆ ಹಸ್ತಮಲಕ ಮಾತನಾಡ್ತಾ ಇದ್ದಾನ, ಅಥವಾ ಶಾಸ್ತ್ರ ಆತ್ಮವಸ್ತು ಅಂತ ಹೇಳಿ ಯಾವುದೋ ಒಂದು ವಸ್ತುವನ್ನ ಕುರಿತು ಈ ಒಂದು ಶಾಸ್ತ್ರ ಮಾತನಾಡ್ತಾ ಇದೆಯಾ? ಯಾವುದರ ಬಗ್ಗೆ ಶಾಸ್ತ್ರ ಇಲ್ಲಿ ಹೇಳ್ತಾ ಇದೆ? ಹಸ್ತಮಲಕ ಯಾವುದರ ಬಗ್ಗೆ ತಿಳಿಸ್ತಾ ಇದ್ದಾನೆ? ಹಸ್ತಮಲಕ ಮತ್ತು ಶಾಸ್ತ್ರ ಮಾತನಾಡ್ತಾ ಇರುವಂತಹದ್ದು ಬೇರೆ ಯಾವುದೋ ಒಂದು ವಸ್ತುವಿನ ಬಗ್ಗೆ ಅಲ್ಲ. ಶಾಸ್ತ್ರ ಮಾತನಾಡ್ತಾ ಇರುವಂತಹದ್ದು ನಮ್ಮ ಬಗ್ಗೆ, ಸೆಲ್ಫ್ ಅಂತ ಹೇಳ್ತೀವಿ, ಅವರ್ ಸೆಲ್ಫ್, ನಮ್ಮ ಬಗ್ಗೆ ಅದು ಶಾಸ್ತ್ರ ಹೇಳ್ತಾ ಇದೆ. ನಾವೆಲ್ಲರೂ ಆತ್ಮಸ್ವರೂಪಿಗಳಾಗಿರೋದ್ರಿಂದ ಶಾಸ್ತ್ರ ನಮ್ಮ ಬಗ್ಗೆ ಹೇಳ್ತಾ ಇದೆ. ನೀನು ಅದು, ನೀನು ದೇಹವಲ್ಲ, ನೀನು ಮನಸ್ಸಲ್ಲ, ನೀನು ಬುದ್ಧಿಯಲ್ಲ, ಇದ್ಯಾವುದೂ ಅಲ್ಲದೆ ಇರುವಂತಹ ಶುದ್ಧ ಆತ್ಮ ನೀನು. ಯು ಆರ್ ದಟ್ ತತ್ವಮಸಿ. ನೀನು ಅದೇ ಆಗಿದೆಯಾ? ಆದ್ರಿಂದ ನಾನು ಆತ್ಮಸ್ವರೂಪಿ ಎನ್ನುವಂತಹದ್ದನ್ನ ಪ್ರಶ್ನೆಯ ಮೂಲಕ ತಿಳ್ಕೊಳ್ಳುವಂತಹದ್ದಲ್ಲ, ಅಥವಾ ಕಣ್ಣುಗಳ ಮೂಲಕ ನೋಡಿ ತಿಳ್ಕೊಳ್ಳುವಂತಹದ್ದಲ್ಲ. ಇಟ್ ಈಸ್ ಎ ಜ್ಞಾನ, ಇಟ್ ಈಸ್ ಎ ಅರಿವು, ಅದೊಂದು ಪ್ರಜ್ಞೆ. ಆತ್ಮ ಅಂತಂದ್ರೆ ಅದು ನಾನು ಅನ್ನುವ ಒಂದು ಪ್ರಬಲವಾದ ತಿಳುವಳಿಕೆ ನನ್ನಲ್ಲಿರಬೇಕು. ನಾನು ಶಾಸ್ತ್ರವನ್ನ ನಂಬ್ತೀನಿ, ನಾನು ಈ ದೇಹವಲ್ಲ, ಮನಸ್ಸಲ್ಲ, ಬುದ್ಧಿಯಲ್ಲ, ಇವೆಲ್ಲವುಗಳಿಗಿಂತ ಬೇರೆಯಾಗಿರುವಂತಹ
ಆತ್ಮಸ್ವರೂಪಿ ನಾನು ಅನ್ನುವಂತಹ ಒಂದು ಅಚಲವಾದ ಶ್ರದ್ಧೆ, ನಂಬಿಕೆ ನನ್ನಲ್ಲಿ ಉಂಟಾದಾಗ, ಶಾಸ್ತ್ರದಲ್ಲಿ ನಂಬಿಕೆ ಇದ್ದಾಗ, ಒಬ್ಬ ಗುರು ಈ ರೀತಿ ಹೇಳ್ತಾ ಇದ್ದೇನೆ ಅಂತ ಹೇಳಿ ಗುರುವಿನ ಮೇಲೆ ನಂಬಿಕೆ ನನಗೆ ಉಂಟಾದಾಗ, ಈ ಒಂದು ಅರಿವು ಅಥವಾ ತಿಳುವಳಿಕೆ ಎನ್ನುವಂತಹದ್ದು ನನ್ನನ್ನು ನಿಧಾನವಾಗಿ ಸತ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಪ್ರಕಾಶ ರೂಪೋಪಿ, ದಿಸ್ ಪ್ರಕಾಶ ರೂಪ ಈಸ್ ಏಕಃ, ಅದು ಒಂದು ಮಾತ್ರ. ಏಕಃ ಅಪಿ, ಅದು ಒಂದೇ ಒಂದು ಆಗಿದೆ. ಹಾಗಿದ್ರೂ ಕೂಡ ಆತ್ಮ ಅನ್ನುವಂತಹದ್ದು ಒಂದು ಮಾತ್ರ ಆಗಿದ್ರೂ ಕೂಡ ನಾನೇವ ದೀಶು, ನಾನಾ ಇವ. ನಾನಾ ಇವ ಅಂತಂದ್ರೆ ಅನೇಕಗಳಂತೆ. ದೀಶು, ದಿ ಅಂತಂದ್ರೆ ಬುದ್ಧಿ. ದೀಶು, ಇಟ್ ಅಪಿಯರ್ಸ್ ಆಸ್ ಮೆನಿ ಮೆನಿ ಜೀವಾಸ್ ಇನ್ ದಿ ಮೈಂಡ್. ಮನಸ್ಸಿನಲ್ಲಿ ಅನೇಕ ಜೀವಿಗಳು ಇದ್ದಾರೆ ಅನ್ನುವ ರೀತಿಯಲ್ಲಿ ಅದು ತೋರಿಸ್ತಾ ಇದೆ. ಅದನ್ನೇ ಈ ಹಿಂದೆ ಹಸ್ತಾಮಲಕ ಬುದ್ಧಿಯ ಕಾರಣದಿಂದ ಜೀವಭಾವ ಉಂಟಾಗಿತ್ತು. ಈ ಜೀವಭಾವ ಹೋಗಬೇಕು ಅಂತಂದ್ರೆ ಬುದ್ಧಿಯಿಂದ ನೀನು ಸಪರೇಟ್ ಆಗಬೇಕು. ಧೀವಿಯೋಗೆ, ವಿ ಹ್ಯಾವ್ ಟು ಸಪರೇಟ್ ಅವರ್ ಸೆಲ್ಸ್ ಫ್ರಮ್ ದಿ ಬುದ್ಧಿ. ಇಲ್ಲಿ ಆತ್ಮ ಅನ್ನುವಂತಹದ್ದು ಒಂದು ಮಾತ್ರ ಆಗಿದ್ರು ಕೂಡ ದೀಶು, ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ ನಾನಾ ಇವ, ಅನೇಕಗಳಂತೆ, ಅನೇಕ ಜೀವಿಗಳಂತೆ ಅದು ಕಾಣಿಸ್ತಾ ಇದೆ. ಏಕಃ ಅಪಿ ನಾನೇವ ದೀಶು. ಆತ್ಮ ಅನ್ನುವಂತಹದ್ದು ಒಂದು ಮಾತ್ರ. ನನ್ನಲ್ಲಿ, ನಿಮ್ಮಲ್ಲಿ, ಎಲ್ಲರಲ್ಲೂ, ಎಲ್ಲ ಪ್ರಾಣಿಗಳಲ್ಲೂ, ಎಲ್ಲ ಮನುಷ್ಯರಲ್ಲೂ ಇರುವಂತಹದ್ದು ಒಂದೇ ಒಂದು ಆತ್ಮ. ಅಂತಹ ಒಂದು ಆತ್ಮ ಎಲ್ಲರಲ್ಲೂ ಇದ್ರೂ ಕೂಡ ಬುದ್ಧಿಯ ಕಾರಣದಿಂದ ಇದು ನಾನು, ಇದು ನೀನು, ಇದು ಅವಳು, ಇದು ಅವನು, ಅದು ಪ್ರಾಣಿ ಅಂತ ಹೇಳಿ ಅನೇಕಗಳನ್ನು ತೋರಿಸ್ತಾ ಇದೆ. ಹೇಗೆ ಅಂತಂದ್ರೆ ಏಕಃ ಅಪಿ ನಾನೇವ ದೀಶು, ಅನೇಕಗಳನ್ನ ಈ ಮನೋಬುದ್ಧಿಯಲ್ಲೇ ಅದು ತೋರಿಸ್ತಾ ಇದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾನೆ ಹಸ್ತಾಮಲಕ. ಶರಾವೋದಕಸ್ಥೋ, ಶರಾವ ಉದಕಸ್ಥಃ. ಶರಾವ ಅಂತಂದ್ರೆ ಒಂದು ರೀತಿಯ ಬಾಣಲೆ, ಬೇಸಿನ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಅರ್ಥ ಬರುತ್ತೆ. ಈ ಬಾಣಲಿನಲ್ಲಿ ಉದಕಸ್ಥಃ ಅಂತಹ ಅನೇಕ ಬಾಣೆಗಳಲ್ಲಿ ಉದಕಸ್ಥಃ ನೀರನ್ನು ತುಂಬಿದಾಗ ಯಥಾ ಭಾನು ಏಕಃ, ಆಕಾಶದಲ್ಲಿರುವಂತಹ ಒಬ್ಬನೇ ಸೂರ್ಯ ಈ ಭೂಮಿಯಲ್ಲಿ ಇಟ್ಟಿರುವಂತಹ ಅನೇಕ ಬಾಣಲೆಗಳಲ್ಲಿ ನೀರಿದೆಯಲ್ಲ, ಆ ಎಲ್ಲ ನೀರಿನಲ್ಲೂ ಕೂಡ ಇರುವಂತಹ ಒಬ್ಬ ಸೂರ್ಯನ ಪ್ರತಿಬಿಂಬವನ್ನು ನಾವು ನೋಡಬಹುದು. ಆದರೆ ಆಗಸದಲ್ಲಿರುವಂತಹದ್ದು ಒಬ್ಬನೇ ಸೂರ್ಯ. ಇಲ್ಲಿ ಭೂಮಿಯಲ್ಲಿ ಅನೇಕ ಬಾಣಲೆಗಳನ್ನು ಇಟ್ಟು ಎಲ್ಲ ಬಾಣಲೆಗಳಲ್ಲಿ ನೀರನ್ನು ಇಟ್ಟಿದ್ದೀವಿ. ಎಲ್ಲ ಬಾಣಲೆಗಳಲ್ಲಿ ನಾವು ಸೂರ್ಯನ ಪ್ರತಿಬಿಂಬವನ್ನು ನೋಡ್ತಾ ಇದ್ದೀವಿ. ಆದರೆ ಒಂದೊಂದು ಸೂರ್ಯನ ಪ್ರತಿಬಿಂಬಕ್ಕೂ ಆಗಸದಲ್ಲಿ ಒಬ್ಬೊಬ್ಬ ಸೂರ್ಯ ಇದ್ದಾನ? ಇಲ್ಲ. ಆಗಸದಲ್ಲಿ ಇರುವಂತಹದ್ದು ಒಬ್ಬನೇ ಸೂರ್ಯ. ಒಬ್ಬನೇ ಸೂರ್ಯ ಇಲ್ಲಿ ಅನೇಕ ಪ್ರತಿಬಿಂಬಗಳಾಗಿ ಕಾಣಿಸ್ತಾ ಇದ್ದಾನೆ. ಹಿಂದೆ ಹಸ್ತಾಮಲಕ ಹೇಳ್ತಾನೆ, ಅನೇಕ ಕನ್ನಡಿಗಳಿರುವಂತಹ ಜಾಗದಲ್ಲಿ ಈ ಒಂದೇ ಒಂದು ಮುಖ ಎಲ್ಲ ಕನ್ನಡಿಗಳಲ್ಲಿ ಹೇಗೆ ಪ್ರತಿಬಿಂಬವನ್ನು ತೋರಿಸ್ತು, ಆ ರೀತಿಯಲ್ಲಿ ಒಬ್ಬನೇ ಸೂರ್ಯ ಅನೇಕ ಬಾಣಲೆಗಳಲ್ಲಿ ಅನೇಕ ಸೂರ್ಯನ ಪ್ರತಿಬಿಂಬಗಳಾಗಿ ಕಾಣ್ತಾ ಇದ್ದಾನೆ. ಹೀಗೆ ಎರಡು ಉದಾಹರಣೆಯನ್ನು ಕೊಟ್ಟಿದ್ದಾನೆ ಹಸ್ತಾಮಲಕ. ಹಿಂದೆ ಕನ್ನಡಿಯ ಉದಾಹರಣೆಯನ್ನು ಕೊಟ್ಟ, ಈಗ ಸೂರ್ಯನ ಉದಾಹರಣೆಯನ್ನು ಕೊಟ್ಟಿದ್ದಾನೆ. ಕನ್ನಡಿಯ ಉದಾಹರಣೆಯನ್ನು ಕೊಟ್ಟಾಗ ಅನೇಕ ಕನ್ನಡಿಗಳಲ್ಲಿ ಒಂದೇ ಒಂದು ಮುಖ ಇದ್ರೂ ಕೂಡ ಅನೇಕ ಮುಖಗಳು ಕಾಣಿಸ್ತು ಅಂತ ಹೇಳಿದ. ಅಲ್ಲಿ ಮುಖ ಅನ್ನುವಂತಹದ್ದು ಇಟ್ ಈಸ್ ನಾಟ್ ಸ್ವಯಂ ಪ್ರಭಾ. ಆ ಮುಖ ಅನ್ನುವಂತಹದ್ದಕ್ಕೆ ತಾನಾಗೆ ಬೆಳಗುವಂತಹ ಶಕ್ತಿ ಇಲ್ಲ. ಒಂದು ವೇಳೆ ಅಲ್ಲಿ ಬೆಳಕು ಇಲ್ಲ ಅಂತಂದಾಗ ಆ ಮುಖ ಅನ್ನುವಂತಹದ್ದು ಕಾಣೋದೇ ಇಲ್ಲ.
ಆದರೆ ಸೂರ್ಯ ಅಂತ ಹೇಳಿದಾಗ, ಸೂರ್ಯ ಆಗಸದಲ್ಲಿ ಇದ್ದಾನೆ ಅಂತ ಹೇಳಿದಾಗ ಮತ್ತೊಂದು ಬೆಳಕಿನ ಅವಶ್ಯಕತೆನೇ ಇಲ್ಲ. ಸೂರ್ಯ ಹಿಮ್ಸೆಲ್ಫ್ ಈಸ್ ಬೆಳಕು. ಸೂರ್ಯ ಅಂತಂದ್ರೇನೆ ಬೆಳಕು. ಆದ್ರಿಂದ ಒಬ್ಬನೇ ಸೂರ್ಯ ಅನೇಕ ಬಾಣಲೆಗಳಲ್ಲಿ ಪ್ರತಿಬಿಂಬಿತನಾಗಿದ್ದಾನೆ. ಎಲ್ಲ ಬಾಣಲೆಗಳಲ್ಲೂ ಅವನು ಬೆಳಗ್ತಾ ಇದ್ದಾನೆ. ಆದ್ರಿಂದ ಸೂರ್ಯ ಅಂತಂದ್ರೆ ಹಿ ಈಸ್ ಶೈನಿಂಗ್. ಅವನ ಸ್ವಭಾವವೇ ಬೆಳಕು. ಸೂರ್ಯ ತಾನೂ ಬೆಳಗುತ್ತಾ ಲೋಕವನ್ನ ಬೆಳಗ್ತಾನೆ. ಸೊ ಸೂರ್ಯ ಅಂತಂದ್ರೆ ಹಿ ಈಸ್ ಪ್ರತ್ಯಕ್ಷ ದೇವ, ಹಿ ಈಸ್ ಪ್ರತ್ಯಕ್ಷ ಭಗವಂತ. ಆ ರೀತಿಯಲ್ಲಿ ಶರಾವೋದಕಸ್ಥೋ ಯಥಾ ಭಾನುರೇಖ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ಅದರಿಂದ ನಾನು ಆ ನಿತ್ಯ ಉಪಲಬ್ಧಿ ಆತ್ಮ ಸ್ವರೂಪ. ನಾನು ಒಬ್ಬನೇ ಸೂರ್ಯ ಹೇಗೆ ಎಲ್ಲ ಕಡೆ ಬೆಳಗ್ತಾ ಇದ್ದಾನೆ, ಹಾಗೆ ಒಬ್ಬನೇ ಆತ್ಮ ನಾನು ಅನೇಕ ಜೀವಿಗಳಲ್ಲಿ, ಅನೇಕ ದೇಹಗಳಲ್ಲಿ, ಎಲ್ಲರಲ್ಲೂ ಕೂಡ ಚೈತನ್ಯ ರೂಪಿಯಾಗಿ ಕಾಣಿಸ್ಕೊತಾ ಇದ್ದೀನಿ. ನಾನು ದೇಹವಲ್ಲ, ಮನಸ್ಸಲ್ಲ, ಬುದ್ಧಿಯಲ್ಲ, ಈ ಎಲ್ಲವುಗಳಿಗಿಂತ ಭಿನ್ನವಾದ ಆತ್ಮ ಸ್ವರೂಪ ನಾನು ಅಂತ ಪ್ರಸ್ತಾವಕ ತಿಳಿಸ್ತಾ ಇದ್ದೇನೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣ ಅರ್ಪಣಮಸ್ತು.